ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಮೆಟ್ರೋ ಟಿಕೆಟ್ ದರ ಇನ್ನೇನು ಒಂದು 72 ಗಂಟೆಗಳಲ್ಲೋ ಇನ್ನೊಂದು 4 ದಿನದಲ್ಲೋ ಏರಿಕೆ ಆಗುವಂಥ ಸಮಯ ಒಂದಷ್ಟು ಕಾಣಿಸ್ತಾ ಇದೆ. ಇಲ್ಲಿ ಏರಿಕೆ ಆಗಲ್ಲ ರೀ, ಇದು ಏರಿಕೆ ಆಗ್ತಾ ಇಲ್ಲ, ಗುಡ್ ನ್ಯೂಸ್ ಅಂತೇಳಿ ತೇಜಸ್ವಿ ಸೂರ್ಯ ಒಂದು ಕಡೆ ಪೋಸ್ಟ್ ಮಾಡ್ತಾ ಇರೋದು. ಇದನ್ನು ರಾಜ್ಯವೂ ಪೋಸ್ಟ್ ಮಾಡ್ತಾ ಇಲ್ಲ, BMRCL ಕೂಡ ಪೋಸ್ಟ್ ಮಾಡ್ತಾ ಇಲ್ಲ, ಕೇಂದ್ರ ಕೂಡ ಪೋಸ್ಟ್ ಮಾಡಿಲ್ಲ, FFC ಅವರು ಕೂಡ ಪೋಸ್ಟ್ ಮಾಡಿಲ್ಲ, ಯಾರೂ ಪೋಸ್ಟ್ ಮಾಡಿಲ್ಲ. ತೇಜಸ್ವಿ ಸೂರ್ಯನಿಗೆ ಈ ಮಾಹಿತಿ ಇದೆಯಂತೆ, ಇನ್ನೇನು ಏರಿಕೆ ಆಗಲ್ಲ, ಗುಡ್ ನ್ಯೂಸ್ ಇದೆ ಅಂತೇಳಿ ತೇಜಸ್ವಿ ಸೂರ್ಯ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಇರಲಿ, ಇದರ ಆಚೆಗೆ ನಾವು ಯಾವತ್ತಾದರೂ ಮೆಟ್ರೋ ಟಿಕೆಟ್ ದರ ಅಂತ ವಿಷಯ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳು ಇಬ್ಬರು ಕೂಡ ಪೈಪೋಟಿಗೆ ಬಿದ್ದುಬಿಡ್ತಾರೆ. ಕೇಂದ್ರದ ಮೇಲೆ ರಾಜ್ಯ ಹೇಳುತ್ತೆ, ರಾಜ್ಯದ ಮೇಲೆ ಕೇಂದ್ರ ಹೇಳುತ್ತೆ. ಟಿಕೆಟ್ ದರನ ರಾಜ್ಯ ಜಾಸ್ತಿ ಮಾಡ್ತಿರೋದು ಅಂತ ಕೇಂದ್ರ, ಇಲ್ಲ ರೀ ಕೇಂದ್ರದವರು ಜಾಸ್ತಿ ಮಾಡ್ತಿರೋದು ಅಂತ ರಾಜ್ಯ. ನಿಜ ಏನು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ? ಯಾರು ಫೈನಲ್ ಆಗಿ ಇದನ್ನು ಡಿಸೈಡ್ ಮಾಡೋಕ್ಕೆ ಸಾಧ್ಯ? ದಾಖಲೆಗಳು, ತೇಜಸ್ವಿ ಸೂರ್ಯ ಕೊಟ್ಟಿರ್ತಕ್ಕಂಥ ದಾಖಲೆ ನಿಜಾನ? ನಾವು ತೊಗೊಂಡು ಬಂದಿರತಕ್ಕಂಥ ದಾಖಲೆ ನಿಜಾನ? ವಕ್ತಾರಗಳು ಹೇಳ್ತಕ್ಕಂಥ ದಾಖಲೆ ನಿಜಾನ? ಇದರಲ್ಲಿ ಯಾವುದು ನಿಜ? ನಿಜವಾಗಿಯೂ BMRCL ಟಿಕೆಟ್ ದರವನ್ನು ಜಾಸ್ತಿ ಮಾಡುತ್ತಾ? FFC ಅಂತ ಒಂದು ಯಾಕಿದೆ, ಅದರಲ್ಲಿ ನಿವೃತ್ತ ಹೈಕೋರ್ಟ್ ಜಡ್ಜು FFCಯ ನೇತೃತ್ವವನ್ನು ವಹಿಸಿಕೊಂಡು ಮೆಟ್ರೋದ ಆರ್ಥಿಕ ಆರೋಗ್ಯವನ್ನು ಪರಿಷ್ಕರಿಸಿ ಅದನ್ನು ಮೌಲ್ಯಮಾಪನ ಮಾಡಿ ಅವರು ಡಿಸೈಡ್ ಮಾಡ್ತಾರೆ ಇದನ್ನು ಎಷ್ಟು % ಜಾಸ್ತಿ ಆಗಬೇಕು ಅಂಥೇಳಿ. ಈಗ ಪ್ರಸ್ತಾವಿತ ಟಿಕೆಟ್ ದರ ಏರಿಕೆಯ ಪ್ರಕಾರ ಹೋಗಿಬಿಟ್ರೆ ಎಷ್ಟೆಷ್ಟು ಜಾಸ್ತಿ ಆಗುತ್ತೆ ಅಂತ ನೋಡಿದ್ರೆ ನಾವು RV ರೋಡಿಂದ ಬೊಮ್ಮಸಂದ್ರ 60 ರೂಪಾಯಿ ಇರೋದು ಇವತ್ತಿನ ದರ ಜಾಸ್ತಿ ಆದರೆ 63 ರೂಪಾಯಿ ಆಗುತ್ತೆ ಅಂತ. ಮೆಜೆಸ್ಟಿಕ್ ವೈಟ್ ಫೀಲ್ಡು 84 ರೂಪಾಯಿ ಆಗುತ್ತೆ, 80 ರೂಪಾಯಿ ಇದ್ದದ್ದು. ಮೆಜೆಸ್ಟಿಕ್ ಬೊಮ್ಮಸಂದ್ರ 82 84 ಆಗುತ್ತೆ. ಸೇಮ್ 60 63 ಆಗುತ್ತೆ. ಮೆಜೆಸ್ಟಿಕ್ ಚಲಗಟ್ಟ, ವೈಟ್ ಫೀಲ್ಡ್ ಚಲಗಟ್ಟ 90 95 ಆಗುತ್ತೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾದಾವರ 90 ರೂಪಾಯಿ 95 ರೂಪಾಯಿ ಆಗುತ್ತೆ ಅಂತ. ಇನ್ ಬಿಟ್ವೀನ್ ತೇಜಸ್ವಿ ಸೂರ್ಯ ಇಲ್ಲ ಇವರು ಈ ಶ್ಯಾಡೋ ಸಪೋರ್ಟ್ ಅನ್ನೋದನ್ನು ಕೊಡಕ್ಕೆ ಹಿಂದೆಟಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಥವಾ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಇವರು ಹಣ ಹೊಂದಕ್ಕಾಗ್ತಾ ಇಲ್ಲ, ಬೊಕ್ಕಸ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಇವರು 200 ಕೋಟಿನೂ ಕೊಡ್ತಾ ಇಲ್ಲ ಅಂತ ಒಂದು ಮಾತಾಡಿದ್ದಾರೆ. ನಿಜಕ್ಕೂ ಕರ್ನಾಟಕ ಸರ್ಕಾರದ ವತಿಯಿಂದ ಯಾರಾದರೂ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ನನಗೆ ಹಣ ಸಾಲ್ತಾ ಇಲ್ಲ, ಬೊಕ್ಕಸ ಖಾಲಿ ಆಗಿಬಿಟ್ಟಿದೆ, ಆ ಕಾರಣಕ್ಕೆ ನಾನಿಲ್ಲಿ ದುಡ್ಡು ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ದಾರೆ ಅಂತ ನೋಡಿದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಫಿಷಿಯಲ್ ಅಧಿಕೃತ ಸರ್ಕಾರದ ಹೇಳಿಕೆ ಆಗಲಿ ದಾಖಲೆ ಆಗಲಿ ನಮಗೆ ಸಿಕ್ಕಿಲ್ಲ. ಹಾಗಾದರೆ ಯಾರು ಈ ಮೆಟ್ರೋ ದರ ಜಾಸ್ತಿ ಮಾಡೋದು? ಯಾಕೆ ಜಾಸ್ತಿ ಮಾಡ್ತಾರೆ? ನಮಗೆ ಬೇರೆ ರಾಜ್ಯಗಳು ಅಂತ ಬಂದಾಗ, ಬೇರೆ ರಾಜ್ಯಗಳ ಮೆಟ್ರೋ ಅಂತ ಬಂದಾಗ ಈ ಸಮಸ್ಯೆ ನಮಗಿಲ್ಲ. ಯಾವಾಗಿಂದ ನೋಡಿ, ದೆಹಲಿ ಮೆಟ್ರೋ ರೈಲು 25 ಆಗಸ್ಟ್ 2025 ಒಂದು ದರ ಪರಿಷ್ಕರಣೆ ಆಗಿರೋದು. ಗರಿಷ್ಠ 1 ರೂಪಾಯಿಂದ ಗರಿಷ್ಠ 4 ರೂಪಾಯಿವರೆಗೆ ಮಾತ್ರ ಅಲ್ಲಿ ಹೆಚ್ಚಳ ಆಗಿರೋದು. 2025 ಆಗಸ್ಟ್ 25 ನಾನು ಮಾತಾಡ್ತಿರೋದು. ಚೆನ್ನೈ ಮೆಟ್ರೋ ರೈಲು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ. ಫೆಬ್ರವರಿ 2021 ಎಷ್ಟು ಇಂಟ್ರೆಸ್ಟಿಂಗ್ ನೋಡಿ, ಇದು ಗರಿಷ್ಠ ದರವನ್ನು ಒಂದು ಮೆಟ್ರೋದ ಒಂದು ಕಡೆಯಿಂದ ಇನ್ನೊಂದು ಕಡೆಯ ಪ್ರಯಾಣಕ್ಕೆ 70 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರಲ್ಲ, ಅದನ್ನು ತೆಗೆದು ಅವ್ರೇನು ಮಾಡಿದ್ದಾರೆ 50 ರೂಪಾಯಿಗೆ ಇಳಿಸ್ಬಿಟ್ಟಿದ್ದಾರೆ. ನಿಮಗೆ ಚೆನ್ನೈಯಲ್ಲಿ ಯಾವುದೇ ಮೆಟ್ರೋ ಹೊತ್ಕೊಂಡು ಎಲ್ಲಿಗೆ ಕಟ್ಟ ಕಡೆಗೆ ನೀವು ಟ್ರಾವೆಲ್ ಮಾಡಿ ನೀವು ಕೊಡಬಹುದಾದ ಗರಿಷ್ಠ ಬೆಲೆ ಅಂತ ಹೇಳಿಬಿಟ್ರೆ 50 ರೂಪಾಯಿ ಮಾತ್ರ. ಅಲ್ಲೂ ಅದೇ ಫೈನಲ್ಲು 80 ರೂಪಾಯಿ ಇಲ್ಲ, ಇಲ್ಲಿ 90 ಓದ್ಬಿಟ್ಟನಲ್ಲ ನಾನೀಗ, 90 95 ಬೆಂಗಳೂರಲ್ಲಿ ಅಂತೇಳಿ ಅಲ್ಲಿ ಫೈನಲ್ 50 ರೂಪಾಯಿ ಅಂತ ಇದೆ. ಇದು ಚೆನ್ನೈ. ಮುಂಬೈ ಮೆಟ್ರೋ ರೈಲು 2025 ಅಂತ್ಯದ ವೇಳೆಗೆ ಕನಿಷ್ಠ 1 ರೂಪಾಯಿಂದ ಗರಿಷ್ಠ 5 ರೂಪಾಯಿವರೆಗೂ ಜಾಸ್ತಿ ಮಾಡಿದ್ರು. ಹಾಗಿದ್ರೆ ಇದೇನಂತ ಹೇಳಿದ್ರೆ ಈ ಒಂದು ಮೆಟ್ರೋ ರೈಲುಗಳ ಆರ್ಥಿಕ ಆರೋಗ್ಯದ ಮೌಲ್ಯಮಾಪನವನ್ನು ಮಾಡಿ FFC ಅವರು ಡಿಸೈಡ್ ಮಾಡ್ತಕ್ಕಂಥ ಪ್ರೈಸ್ ಇದು. ಸೊ ಹೀಗಿದ್ದಾಗ ಇಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಓಡ್ತಾ ಇರ್ತಕ್ಕಂಥ ಮೆಟ್ರೋದ ಆರ್ಥಿಕ ಆರೋಗ್ಯ ಇಷ್ಟೊಂದು ಬೆಲೆ ಜಾಸ್ತಿ ಮಾಡಿದ ಮೇಲೂ ಕೂಡ ಇಷ್ಟು ಹದಗೆಟ್ಬಿಡ್ತಾ ಇದೆಯಾ? ಮೌಲ್ಯಮಾಪನ ಸರಿಯಾಗಿ ಆಗ್ತಾ ಇಲ್ವಾ? ಇಲ್ಲ ಏರಿಸಬೇಕು ಅಂತ ಏರಿಸ್ತಾ ಇದ್ದಾರೆ ಇವರು, ಅಥವಾ ಯಾವ ಕ್ಷಣದಿಂದ 200 ಕೋಟಿ ನನಗೆ ಕೊಡೋಕ್ಕಾಗಲ್ಲ, 300 ಕೋಟಿ ಕೊಡೋಕ್ಕಾಗಲ್ಲ ಅಂಥೇಳಿ ಸ್ಟೇಟ್ ಗೌರ್ಮೆಂಟ್ ಹೇಳ್ತೋ ಆ ಕೊರತೆ ತುಂಬಿಸಿಕೊಳ್ಳುವ ಸಲುವಾಗಿ FFC ಕೆಲಸ ಮಾಡ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉತ್ಕರ್ಷ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಉತ್ಕರ್ಷ್ ಡಿಬೇಟ್ಗೆ. ದಿನೇಶ್ ಹೇರೋಹಳ್ಳಿ ಇದ್ದಾರೆ, ಡಾಕ್ಟರ್ ದಿನೇಶ್ ಹೇರೋಹಳ್ಳಿ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಹೇರೋಹಳ್ಳಿ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಈಗ ನನ್ನ ಫಸ್ಟ್ ಪಾಯಿಂಟು ದರ್ಶನ್, ಈ ಬೆಲೆ ಏರಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಗವರ್ನಮೆಂಟ್ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ನೀವು ಹೇಳ್ತಾ ಇದ್ದೀರಿ, ಯಾರು ಜಾಸ್ತಿ ಮಾಡ್ತಿರೋದು ಈ ಬೆಲೆನ, ಮೆಟ್ರೋ ಟಿಕೆಟ್ ದರವನ್ನು, ಪ್ರಸ್ತಾವಿತ ದರ ಏರಿಕೆಯನ್ನು? ಸರ್, ಈ ಮೆಟ್ರೋ ಅನ್ನುವಂಥದ್ದು ಮೆಟ್ರೋಗೆ ಒಂದು
ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದೇ ಒಂದು ಇಂಡಿಪೆಂಡೆಂಟ್ ಬಾಡಿ ಸರ್. Okay. ಸೊ ಅದರಲ್ಲಿ ಕೇಂದ್ರನೂ ತಲೆ ಹಾಕುವಾಗಿಲ್ಲ ಅಥವಾ ರಾಜ್ಯ ಸರ್ಕಾರನೂ ತಲೆ ಹಾಕುವಾಗಿಲ್ಲ. ಕೇಂದ್ರದ ಮೇಲೆ ಯಾಕೆ ಹೇಳ್ತೀರಿ ಮತ್ತೆ ನೀವು ತಲೆ ಹಾಕ್ತಾ ಇದ್ಮೇಲೆ? ಸರ್ ಅಲ್ಲಿ ಕೇಂದ್ರದ ನಾನು ಆಮೇಲೆ ಬರ್ತೀನಿ ಸರ್. ಈಗ ಅದರ ಮುಖ್ಯಸ್ಥರಾಗಿ ತಾರಣಿ ಅವರು ಇದ್ದಾರೆ ಸರ್. ಸಿ ಅವರು ಒಬ್ರು ಹೈಕೋರ್ಟ್ ಜಡ್ಜ್ ಇದ್ದಾರೆ ಮೆಡ್ರಾಸ್. Okay. ಮತ್ತೆ ಸತ್ಯೇಂದ್ರ ಪಾಲ್ ಸಿಂಗ್ ಆ ಕಮಿಟಿಯಲ್ಲಿ ಮತ್ತಿನ್ನೊಬ್ರು ರಮಣ್ ರೆಡ್ಡಿ ಅಂತೇಳಿ ನಿವೃತ್ತ IAS ಅಧಿಕಾರಿ ಇರ್ತಕ್ಕಂಥದ್ದು. ಸೊ ಇವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಒಂದು ರೇಟನ್ನ ಹೆಚ್ಚು ಮಾಡುವಂಥದ್ದು ಅಥವಾ ಕಮ್ಮಿ ಮಾಡುವಂಥದ್ದು ಯಾವುದೇ ನಿರ್ಧಾರವನ್ನ ಅವರು ಇಂಡಿಪೆಂಡೆಂಟ್ ಆಗಿ ತೆಗೆದುಕೊಳ್ಬಹುದು. ಮತ್ತೆ ಇದು ಮೆಟ್ರೋ ಬರ್ತಕ್ಕಂಥದ್ದು ನಾವು ಸೆಂಟ್ರಲ್ ಇಂದ ನೋಡಬೇಕಂತಂದ್ರೆ ಏನು UDD ಗೆ ಬರ್ತಕ್ಕಂಥದ್ದು. ಸ್ಟೇಟ್ ಗವರ್ಮೆಂಟ್ ರೆಕಮೆಂಡ್ FFC ಟು ಹೈಕ್ ದ ಮೆಟ್ರೋ ಟಿಕೆಟ್ ಪ್ರೈಸ್. ಕ್ಯಾನ್ ಸ್ಟೇಟ್ ಗವರ್ಮೆಂಟ್ ಸರ್ ಅದು ಯಾವುದೇ ರಾಜ್ಯ ಸರ್ಕಾರ ಅದಕ್ಕೆ ತಲೆ ಹಾಕುವ ಹಾಗೆ ಇಲ್ಲ ಸರ್. ಇಟ್ ಈಸ್ ಪ್ಯೂರ್ಲಿ ಇಂಡಿಪೆಂಡೆಂಟ್ ಬಾಡಿ. ತೇಜಸ್ವಿ ಸೂರ್ಯ ಏನು ಬರೆದಿದ್ದಾರೆ ಇಲ್ಲಿ? ಸರ್ ತೇಜಸ್ವಿ ಸೂರ್ಯ FFC ವರದಿಯ ಪ್ರಕಾರ BMRCL ಮೇಲೆ ಒತ್ತಡ ಹಾಕಿ FFC ಮಾಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೆ ರಾಜ್ಯ ಸರ್ಕಾರ. ಅದು ಕೂಡ ಈ ವರದಿಯಲ್ಲಿ ಉಲ್ಲೇಖವಿದೆ. ರಾಜ್ಯ ಸರ್ಕಾರದ ಮನವಿ ಪರಿಗಣಿಸಿ ಕೇಂದ್ರ ಸರ್ಕಾರ ದಿನಾಂಕ 7 ಸೆಪ್ಟೆಂಬರ್ 2024ರಂದು FFC ಮಾಡಿ ಆದೇಶ ಹೊರಡಿಸಿತು. ಸರ್ ತೇಜಸ್ವಿ ಸೂರ್ಯ ಅವರ ಆ ಒಂದು ಹೇಳಿಕೆ ನಿಜವೇ ಆಗಿದ್ರೆ ಸರ್ಕಾರಿ ದಾಖಲಾತಿಗಳಲ್ಲಿ ಉಲ್ಲೇಖ ಆಗಿದ್ರೆ ಅವ್ರು ಏನ್ ಹೇಳ್ತಾರೆ ನಾನು ಕೇಳಲಿಕ್ಕೆ ಸಿದ್ಧ ಇದ್ದೀನಿ. ಒಂದು ರಾಜ್ಯದ ವಕ್ತಾರನಾಗ್ಬಿಟ್ಟು ಸರ್ ಅನಾವಶ್ಯಕ ತನ್ನ ತೀಟೆಯ ಪತ್ರಿಕೆ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ತಮ್ಗೇನಿದೆ ಜವಾಬ್ದಾರಿಗಳನ್ನ ಅದ್ರ ಮೇಲೆ ಅವರು ಮಾತಾಡ್ಬೇಕಾಗುತ್ತೆ. ಅನಾವಶ್ಯಕ ದೂರದಕ್ಕಿಂತ ಸರ್ ಇವಾಗ ಫೇಸ್ 2ಗೆ ಈಗ ಅವ್ರು ಮಾತಾಡೋದಕ್ಕೆ ನಾ ಹೇಳ್ತಿದ್ದೀನಿ 9,919 ಕೋಟಿ ರೂಪಾಯಿ ಫೇಸ್ 2 ಸೆಂಟ್ರಲ್ ಗವರ್ಮೆಂಟ್ ಮೆಟ್ರೋಕ್ಕೆ ಇನ್ನೂ ಕೊಟ್ಟಿಲ್ಲ. ಅದನ್ನ ರಾಜ್ಯ ಸರ್ಕಾರ ಬರ್ಸಿ ಕಾಮಗಾರಿಯನ್ನ ನಾವು ಮುಗಿಸಿದೀವಿ. ಪ್ರಾಕ್ಟಿಕಲಿ ಐ ಆಮ್ ಸೇಯಿಂಗ್. ಈಗ ಫೇಸ್ 3ಗೆ 36,000 ಕೋಟಿ ರೂಪಾಯಿಯನ್ನ ನಾವು ಕೇಳಿದೀವಿ ಸರ್. ತೇಜಸ್ವಿ ಸೂರ್ಯ ಘನವೆತ್ತ ಬೆಂಗಳೂರಿನ ಅತಿ ಬುದ್ಧಿವಂತ MP ಇದ್ದಾರಲ್ಲ, ನಾವು ಗೌರವದಿಂದನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಸಂಸದರಾಗಿದ್ದೀರಿ, ಅದು ಬೆಂಗಳೂರಿನ ಸಂಸದರಾಗಿದ್ದೀರಿ, ಎಂದಾದರೂ ನೀವು ಸಂಸತ್ನಲ್ಲಿ ಕುಳಿತು ರಾಜ್ಯದ ಧ್ವನಿಯಾಗಿದ್ದೀರಾ? ನಾಟ್ ಓನ್ಲಿ ಮೆಟ್ರೋ ಸರ್, ಮೆಟ್ರೋದು ಮಾತಾಡೋಣ, ಬರದು ವಿಚಾರವಾಗಿ ಮಾತಾಡಿದಾರೋ, ನೆರೆ ವಿಚಾರವಾಗಿ ಮಾತಾಡಿದ್ರು, ಬೆಂಗಳೂರದೇ ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ ಅನೌನ್ಸ್ ಆಗಿದ್ರ ಬಗ್ಗೆ ಮಾತಾಡಿದ್ರು, ಬೆಂಗಳೂರದೇ ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಅನೌನ್ಸ್ ಆಗಿರೋದು 2023 ಮಾತಾಡಿದಾರ, ಭದ್ರದ್ದು 5,400 ಕೋಟಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ಅಥವಾ ಈ ಬಾರಿ ಬಜೆಟ್ ಆಯ್ತಲ್ವಾ ಸರ್, ಕರ್ನಾಟಕಕ್ಕೇನಾದ್ರೂ ಇವರ 54,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಇಂಥ ಯೋಜನೆ? ನಾನು ಬಹಳ ಗೌರವಿಸ್ತೀನಿ ಹಿರಿಯರಲ್ಲಿ, ಮಾನ್ಯ ಶ್ರೀ HD ದೇವೇಗೌಡರು ಬಜೆಟ್ಗೂ ಬಿಫೋರ್ ಎದೆ ತಟ್ಟಿ ಹಾಸನದಲ್ಲಿ ಹೇಳಿದ್ರು ನಾನು ಹಾಸನಕ್ಕೊಂದು IIT ತರ್ತೀನಿ ಅಥವಾ ಏರ್ಪೋರ್ಟ್ ಮಾಡ್ತೀನಿ ಅಂತ. ಅವರ ಮಾತಿಗೂ ಮನ್ನಣೆ ಸಿಕ್ಕಿಲ್ಲ ಇವತ್ತು ಕೇಂದ್ರದಿಂದ. ಲೆಟ್ ಅಸ್ ಕಮ್ ಬ್ಯಾಕ್ ಟು ಮೆಟ್ರೋ ಸರ್. ಮೆಟ್ರೋ ಬಗ್ಗೆ ಮಾತಾಡ್ತಾ ಇದೀವಿ ಸರ್. ಇಟ್ ಈಸ್ ಎ ಇಂಡಿಪೆಂಡೆಂಟ್ ಬಾಡಿ ಸರ್. ಅವರಿಗೆ 27,000 ಕೋಟಿ ರೂಪಾಯಿ ಸಾಲ ಇದೆ, ಅದನ್ನು ಅವ್ರು ಭರಿಸಬೇಕಾಗ್ತದೆ. ಈಗ ಕೇಂದ್ರದಿಂದ ನಾನು ಯಾಕೆ ಹೇಳಿದೆ, ಅವರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತ ಹಣಗಳೆಲ್ಲ ಬಂದಾಗ ಅವ್ರಿಗೆ ಯಾವುದೇ ರೀತಿಯಾದಂತ ಭಾರ ಆಗುದಿಲ್ಲ ಸರ್. ಇನ್ನೊಂದು ನೀವು ಹೇಳಿದ್ರಿ ಏನು ಶಾಡೋ ಸಪೋರ್ಟ್ ಅಂತ ಹೇಳ್ಬಿಟ್ಟು 200 ಕೋಟಿ ಏನೋ ತೇಜಸ್ವಿ ಸೂರ್ಯ ಸರ್, ಇಟ್ ಈಸ್ ಅದು ಆ ರಾಜ್ಯ ಸರ್ಕಾರದ ಇಚ್ಛೆಗೆ ಬಿಟ್ಟಿದ್ದು. ಇಟ್ ಈಸ್ ನಾಟ್ ಎ ಕಂಪಲ್ಸರಿ ಟು ಗಿವ್. ಈ ಒಂದು ನಾವು 9,919 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ, ಯಾಕೆಂದ್ರೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತೆ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಸರ್ ನಾವು ಮೆಟ್ರೋಕ್ಕೆ ಸಹಾಯಧನವನ್ನ ಕೊಡ್ತಾನೆ ಬಂದಿದೀವಿ ಸರ್. ಸರ್ ನಮಗೊಂದು ಮಾನವೀಯತೆ ಇರೋದ್ರಿಂದಾನೆ ಇವತ್ತು ಮಹಿಳೆಯರಿಗೆಲ್ಲ ಉಚಿತ ಬಸ್ ವ್ಯವಸ್ಥೆಯನ್ನ ನಾವು ಮಾಡಿದೀವಿ ಸರ್. ಒಟ್ಟು 5,800 KSRTCಗೆ ಬಸ್ಗಳನ್ನು ಖರೀದಿ ಮಾಡಿದೀವಿ. ಆಯ್ತು, ಇದೇ ತರ ಇವತ್ತು ನರೇಂದ್ರ ಮೋದಿ ಅವರದು ಗುಜರಾತ್ ರಾಜ್ಯ ಇದೆಯಲ್ಲ ಸರ್, ಏನಾದ್ರೂ ಒಬ್ರಿಗಾದ್ರೂ ಉಚಿತ ಬಸ್ ವ್ಯವಸ್ಥೆ ಇದೆಯಾ? ಅಥವಾ ಅವರ ಪ್ರತಿನಿಧಿಸುವಂತ ವಾರಣಾಸಿಯಲ್ಲಿ ಎಲ್ಲಾದ್ರೂ ಉಚಿತ ಬಸ್ಸಿನ ವ್ಯವಸ್ಥೆ ಇದೆಯಾ? ನಾನು ಕೇಳುವಂತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಅನಾವಶ್ಯಕ ತೇಜಸ್ವಿ ಸೂರ್ಯ ದೂರ ಇರ್ತಕ್ಕಂಥ ಮೆಟ್ರೋದೊಂದು ವಹಿಸ್ಕೊಂಡ್ಬಿಡ್ರಿ, ಮೆಟ್ರೋದಲ್ಲೂ ಈ ತರ ಪ್ರಯಾಣ ಉಚಿತ ಅಂತ ಒಂದು ಮಾಡ್ಕೊಂಡ್ಬಿಡೋದೊಂದು ಬರ್ಸ್ಬಿಡಿ, ನ್ಯಾಕ್ ಬಿಟ್ಟಿದ್ರೆ ಸರ್. ನೋಡಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಮಾಡಿದವರು ಮೆಟ್ರೋದೊಂದು ಫ್ರೀ ಮಾಡಿಬಿಡಿ. ಖಂಡಿತ ಸರ್. ಲಾಸ್ಟ್ ಟೈಮು ಇದೇ ರೀತಿ ಜಾಸ್ತಿ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲ ಹೋರಾಟದ ಫಲವಾಗಿ ಸುಮಾರು 30% ಅಷ್ಟು ಕಮ್ಮಿ ಮಾಡಿದ್ದು ನಿಜ ಸರ್. ಈಗಲೂ ನಿನ್ನೆನೂ ಸಮೇತ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಟ್ವೀಟ್ ಮಾಡಿದ್ದಾರೆ, ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಯವರಿಗೂ ಮನವಿಯನ್ನು ಮಾಡಿದ್ದಾರೆ. ಟ್ವೀಟ್ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ರ ಅವ್ರು ಲಾಸ್ಟ್ ಟೈಮ್ ಜಾಸ್ತಿ ಮಾಡಿದ್ರಲ್ಲ, ಅಲ್ಲಿ ಮಾಡಿದ್ರಲ್ಲಿ ಸ್ವಲ್ಪ ಅಷ್ಟು ಕಮ್ಮಿ ಮಾಡಿ ಟ್ವೀಟ್ ಮಾಡ್ಕೊಂಡು ಕೂತಿರಿ ನೀವು ಸರ್. ನೋಡಿ ನಾವು ಉದಾಹರಣೆ ಏನು UD ಮಿನಿಸ್ಟರ್ನ ಮಾನ್ಯ DK ಶಿವಕುಮಾರ್ ಅವರು ಹೋಗಿ ಭೇಟಿ ಮಾಡಿ ಕೇಳ್ಬಿಡ್ತೀರಿ. ಉತ್ಕರ್ಷ್ ಏನು ಉತ್ಕರ್ಷ್ ಇದು ನನ್ಗೇನು ಗೊತ್ತಾ? ಯಾವುದೋ ಕಾಲದಲ್ಲಿ ಈ ರಾಜಕಾರಣಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿ ನಮಗೆ ಸಿಗದೆ ಇದ್ರೆ ಬೇರೆ ಕಥೆ. ಚಿಕ್ಕ ಮಕ್ಕಳಿಗೂ ಸರ್ಚ್ ಕೊಟ್ಬಿಟ್ರೆ ಸಿಕ್ಬಿಡುತ್ತೆ ಉತ್ಕರ್ಷ್. ಸ್ಟೇಟ್ ಗೌರ್ಮೆಂಟ್ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ನೀವು ಹೇಳೋದು ಚೆನ್ನಾಗಿರುತ್ತಾ? ಇದು ಆದಿ ಬೀದಿಲಿ ಏನು ಫ್ಯಾಕ್ಟ್ ಇದೆಯೋ ಮಾತಾಡೋಣ. ಈಗ ಯಾರೇ ಆಗ್ಲಪ್ಪ, ಈಗ ನಾನು ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀನಿ, ಈ ಮೆಟ್ರೋ ದರ ಏರಿಕೆಯನ್ನು ಮಾಡುವವರು ಯಾರು? ಸರ್ಚ್ ಕೊಟ್ರಪ್ಪ ಇದನ್ನು.
ಮೊಬೈಲ್ ಇಟ್ಕೊಳ್ಳಿ ನೀವು, ಸಿಸ್ಟಮ್ ಮುಂದೆಗೂ ಸಿಸ್ಟಮ್. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನು ಮಾಡುವವರು ಯಾರು? ರಾಜ್ಯ ಸರ್ಕಾರವೇ, ಕೇಂದ್ರ ಸರ್ಕಾರವೇ? ಇವರಿಬ್ಬರೂ ಅಲ್ಲದೆ FFC ಅಂತ ಒಂದು ಕಮಿಟಿ ಇದೆಯಲ್ಲ ಅವರೇ. ಇದ್ರ ಜೊತೆಗೆ ಈ ಒಂದು FFC ವಿಚಾರದಲ್ಲಿ ಅಥವಾ ಶ್ಯಾಡೋ ಸಪೋರ್ಟ್ ಅನ್ನೋ ಹಣವನ್ನು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನನಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ನಾನು ಒದ್ದಾಡುತ್ತಿದ್ದೇನೆ, ಬೊಕ್ಕಸ ಬರಿದಾಗಿದೆ, ಆದ ಕಾರಣ ಈ 200 ಕೋಟಿ 300 ಕೋಟಿ ಹಣವನ್ನು ನಾನು ಮೆಟ್ರೋಗೆ ಕೊಡಲಾರೆ ಇಲ್ಲಾದರೂ ಹೇಳಿದ್ದಾರೆ ಅಂತ ಒಂದೇ ಒಂದು ದಾಖಲೆ ಇದ್ದರೆ ಆಮೇಲೆ ನಾವು ಮಾತಾಡೋಣ. ಎನಿಬಡಿ ನನ್ನ ಚಾನಲ್ಗೂ ನೀವು ಕರೆ ಮಾಡ್ಬೋದು. ಧರ್ಮಕಾಂತ್ ನಾನು ನೋಡಿದ್ದೀನಿ, ಇದನ್ನು ಚೆಕ್ ಮಾಡಿದ್ದೀನಿ, ಈ ಥರ ಅಲ್ಲ ಅಂಥೇಳಿ ಯಾರು ಬೇಕಾದರೂ ಹೇಳಿ. ಇಂಥ ಕಾಲಘಟ್ಟದಲ್ಲೂ ನಾವು ತೀರಾ ಬಾಲಿಶವಾಗಿ ಕಾಂಗ್ರೆಸ್ ಮೇಲೆ BJP ಮೇಲೆ ಕಾಂಗ್ರೆಸ್ ಇಬ್ಬರು ಅಂತವ್ರೆ, ಇಬ್ಬರು ಆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇವ್ರು ಕೇಳ್ಬಿಟ್ರೆ BJP ಅವ್ರು ಮಾಡ್ತಿರೋದ್ರಿ, ಸೆಂಟ್ರಲ್ ಗೌರ್ಮೆಂಟ್ ಅಂದ್ಬಿಡ್ತಾರೆ. ಅವ್ರು ಕೇಳಿದ್ರೆ ಇಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಿರೋದು ಅಂತಾರೆ. ಎಲ್ಲದಕ್ಕೂ ಸುತ್ತಿ ಬಳಸಿ ಗ್ಯಾರಂಟಿ ಯೋಜನೆ. ಹೇಗಿದೆ ಉತ್ಕರ್ಷ್? ಸರ್ ನೋಡಿ, ಬಹಳ ಸ್ಪಷ್ಟ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈಗ ನಮಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೊಂದು ಚಾಳಿ ಇದೆ. ಏನೇ ಸಮಸ್ಯೆ ಆದ್ರೂ ಕರ್ನಾಟಕದಲ್ಲಿ ಅದಕ್ಕೆ ನೇರ ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳ್ತಕ್ಕಂಥದ್ದು ಇರ್ಲಿ, ಅದು ಅವರ ರಾಜಕೀಯ ದುರುದ್ದೇಶ. ಈಗ ಅವರು ಮೆಟ್ರೋವನ್ನ ಒಂದು ಸಾರಿಗೆ ವ್ಯವಸ್ಥೆಯಾಗಿ ನೋಡ್ತಾರೆ, ಅವ್ರ ಬೊಕ್ಕಸಕ್ಕೆ ದುಡ್ಡು ಬರೋ ಅದೊಂದು ರೀತಿಯ ಆದಾಯದ ಸೋರ್ಸ್. ಆದ್ರೆ ನಮಗ್ ಬಿಜೆಪಿ ಎಷ್ಟು ಕೊಡ್ತಾ ಇದ್ರೆ ಮೆಟ್ರೋ ಇಂದ ಎಷ್ಟು ಕೊಡ್ತಾ ಇದೆ ಆದಾಯ? ಮೆಟ್ರೋ ಯಾರು ಕೊಡ್ತಾರೆ ದುಡ್ಡು? ಅಲ್ಲ, ಅದು ಶೇರ್ ಇದೆ ಸರ್, ಅದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಬೇರೆ ತರ ಇದೆ. ಅಲ್ಲಲ್ಲ ಸರ್, ಅದನ್ನ ಮಾಡ್ಲಿ ಜನ ಅಲ್ಲಿರೋದು ಏನಂತ. ಹೌದು, ಆಸ್ ಪರ್ ಮೈ ನಾಲೆಡ್ಜ್ ಇಸ್ ಕನ್ಸರ್ನ್, ನಾನು ಇದನ್ನು ದಿನೇಶ್ ಅವ್ರ ಮುಂದೆ ಹೇಳ್ಬಿಡ್ತೀನಿ. ಅವ್ರು ಏನು ಮಾಡ್ತಿದ್ದಾರೆ, ಆದಾಯವನ್ನು ಇಟ್ಕೊಂಡು ಮೆಟ್ರೋದ ಮುಂದುವರೆದ ಅಭಿವೃದ್ಧಿಗೆ, ಮೆಟ್ರೋದ ಮುಂದಿನ ಯೋಜನೆಗಳಿಗೆ. ಹೌದು ಸರ್, ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಮೆಟ್ರೋ ಬಂದ DK ಶಿವಕುಮಾರ್ ಹೇಳಿದ್ರಲ್ಲ, ನಮ್ದು 60% ಪಾಲಿದೆ ನಮ್ದು ಮೆಟ್ರೋ ಅಂತ ನಾವು ಕೊಡ್ತೀವಿ. ಈಗ ಅದ್ ಹೆಂಗ್ ಗೊತ್ತಾ, ಮೇಂಟೆನೆನ್ಸ್ ಯಾರು ಕೊಡ್ಬೇಕಲ್ಲಿ, ಅವ್ರ ಖರ್ಚು ಸಂಬಳಕ್ಕೆ ಯಾರು ಕೊಡಬೇಕು, ಇದನ್ನೇನ್ ಮಾಡ್ತಾರೆ ಅವರವರೇ ಇಟ್ಕೊಂಡು ಅವರವರೇ ಅಭಿವೃದ್ಧಿ ಮಾಡ್ತಾರೆ. ರಾಜ್ಯಕ್ಕೆ ಏನು ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮೆಟ್ರೋ ಇದೆ, ನಮ್ಮ ಜನಕ್ಕೆ ಸ್ವಲ್ಪ ಒಂದು ಅನುಕೂಲಕರ ಒಂದು ವ್ಯವಸ್ಥೆ ಇದೆ ಅಂತ ಇದು ಅವ್ರಿಗೂ ಕೊಡಲ್ಲ, ಇವ್ರಿಗೂ ಕೊಡಲ್ಲ ಅವರು. ಸರ್, ಮೆಟ್ರೋ ನಮ್ಗೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಏನು ಅಂತಂದ್ರೆ, ಬೆಂಗಳೂರಿನಲ್ಲಿ ಅನೇಕ ಮಧ್ಯಮ ವರ್ಗದ ಜನ ವಿದ್ಯಾರ್ಥಿಗಳಿಗೆ ಅದೊಂದು ಜೀವನ ಅವರ ನಡೆಸಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಒಂದು ಸಾರಿಗೆ ವ್ಯವಸ್ಥೆ. ಈಗ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರು ಏನೇ ಆದ್ರೂ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ನೀವು ಹೇಳಿದ್ರಿ ಫೇರ್ ಫಿಕ್ಸೇಷನ್ ಕಮಿಟಿ ಬಗ್ಗೆ ನಾನು ರೆಕಾರ್ಡ್ಸ್ ಅಂತ ತೆಗಿತಿದ್ದೆ. ಇದೇ ಪ್ರಶ್ನೆ ಯಾರೋ ಒಬ್ರು ಲೋಕಸಭೆಯಲ್ಲಿ ಕೇಳಿದಂತ ಸಂದರ್ಭದಲ್ಲಿ ನಾನು ಓದ್ಬಿಡ್ತೀನಿ. ದ ಮೆಟ್ರೋ ಆಕ್ಟ್ ಇಸ್ ನಾಟ್ ಸೆಲ್ಫ್ ಎಕ್ಸಿಕ್ಯೂಟಿಂಗ್. ಇಟ್ ಇಸ್ ಟ್ರೂ ದಟ್ ಮೆಟ್ರೋ ಆಪರೇಷನ್ಸ್ ಫಾಲ್ ಅಂಡರ್ ದ ಮೆಟ್ರೋ ರೈಲ್ವೇಸ್ ಆಕ್ಟ್ 2002. ವಾಟ್ ಕಾಂಗ್ರೆಸ್ ಡಸ್ ನಾಟ್ ಡಿಸ್ಕ್ಲೋಸ್ ಇಸ್ ದಿಸ್ ಕ್ರೂಷಿಯಲ್ ಫ್ಯಾಕ್ಟ್. ಏನು ಅಂತಂದ್ರೆ, ಹೌದು ಅದನ್ನೇ ಸರ್, ಫೇರ್ ಫಿಕ್ಸೇಷನ್ ಕಮಿಟಿ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಯೂನಿಯನ್ ಗವರ್ಮೆಂಟ್ ಓನ್ಲಿ ಅಪಾನ್ ಅ ಫಾರ್ಮಲ್ ರಿಕ್ವೆಸ್ಟ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್. This has been explicitly clarified by the Ministry of Housing and Urban Affairs in reply to a Lok Sabha question. Okay. ಹಾಗಾದ್ರೆ ಇದನ್ನ ಹೇಳ್ಬೇಕಲ್ಲ ಕಾಂಗ್ರೆಸ್ ಅವರು. ಏಕಾಏಕಿ ಇವ್ರೇನ್ ಹೇಳಿದ್ರು, ಈಗ ಕಾಂಗ್ರೆಸ್ ವಕ್ತಾರ ಕುತ್ಕೊಂಡು ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ಇಂಡಿಪೆಂಡೆಂಟ್ ಬಾಡಿ ಅಂತ ನೀವು ಇಲ್ಲಿಂದ ನೀವು ಹೇಳಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ಫಾರ್ಮುಲೇಷನ್ಸ್ ಅಂತ ತರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಸರಿ, ಈಗ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಬರಕ್ಕಿಂತ ಮುಂಚೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ದರ ಎಷ್ಟು ಜನ ಬರ್ಕೊಂಬಂದೆ, ಒಂದು ಚೀಟಿ ಮಾಡ್ಕೊಂಡ್ಬಂದೆ. ಪ್ರತಿ 50 ಕಿಲೋಮೀಟರ್ ಬೆಂಗಳೂರಿನಲ್ಲಿ 95 ರೂಪಾಯಿ ಇದೆ ಅಲ್ವಾ, ದೆಹಲಿಯಲ್ಲಿ 65 ರೂಪಾಯಿ ಇದೆ, ಹೈದರಾಬಾದ್ ಅಲ್ಲಿ 69, ಚೆನ್ನೈಯಲ್ಲಿ 50 ರೂಪಾಯಿ, ಮುಂಬೈಯಲ್ಲಿ 80 ರೂಪಾಯಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಕೇವಲ 24 ರೂಪಾಯಿ, ಲಕ್ನೋದಲ್ಲಿ 60 ರೂಪಾಯಿ, ಕೊಚ್ಚಿಯಲ್ಲಿ 60 ರೂಪಾಯಿ. ಈಗ ಹಾಗಾದ್ರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ? ಈಗ ಹಂಗಿದ್ರೆ ವೆಸ್ಟ್ ಬೆಂಗಾಲ್ದಲ್ಲಿ ಚುನಾವಣೆ ಬರೋದಿದೆ, ತಮಿಳುನಾಡಲ್ಲಿ ಚುನಾವಣೆ ಬರೋದಿದೆ, ಅಲ್ಲಿ ನಾವು ಹೈಕ್ ಮಾಡಿ ನಮ್ಮ ರಾಜಕೀಯ ಬೆಳೆಗಳು ಬೇಯಿಸ್ಕೋಬೋದಾಗಿತ್ತಲ್ಲ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸ್ಟೇಟ್ ಗೌರ್ಮೆಂಟ್ ಇದೆ, ಅವರ ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ನಾನು ಅದನ್ನ ಓದ್ತೀನಿ ನೋಡಿ, ನನಗ ಡಾಕ್ಯುಮೆಂಟ್ ತೆಗಿತಾ ಇದೆ, ಇಲ್ಲೇ ಇದೆಯಲ್ವಾ ಆ ಡಾಕ್ಯುಮೆಂಟ್ ಏನ್ ಹೇಳ್ತದೆ ಅಂತಂದ್ರೆ, ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ಕಮಿಟಿ ಇದೆ, ಸ್ಟೇಟ್ ಗವರ್ಮೆಂಟ್ ನ ಕಮಿಟಿ, ನೀವು ಪ್ರೈಸಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಅಂತ ರಿಪೋರ್ಟ್ ಅಲ್ಲಿ ಇರ್ತಕ್ಕಂಥ. ನಾವು ಇದನ್ನ ಇನ್ಫ್ಯಾಕ್ಟ್ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಲ್ಲಿ ಕೂಡ ಶೇರ್ ಮಾಡಿದೀವಿ. ಕಳೆದ 7 ತಿಂಗಳ ಹಿಂದೆ BMRCL ಮತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ರೇಟ್ ಜಾಸ್ತಿ ಮಾಡ್ತಲ್ಲ, ಯಾಕೆ ಅದನ್ನ ನೀವು ಪಬ್ಲಿಕ್ ಮಾಡಿಲ್ಲ? ಈಗ ನಾನು ಯಾಕೆ ಮಾಡಬಾರ್ದು ಸರ್? ಉತ್ಕರ್ಷ ಒಂದು ನಿಮಿಷ. ಈಗ ಸ್ಟೇಟ್ ಗವರ್ಮೆಂಟ್ ಆ ತರ ಪ್ರಪೋಸಲ್ ಯಾಕೆ ಕೊಟ್ಟಿದೆ ಅಂತ ನಿಮ್ ಲಾಜಿಕ್. ಈಗ ಸ್ಟೇಟ್ ಗವರ್ಮೆಂಟ್ಗೆ ಮೆಟ್ರೋ ದುಡ್ಡು ಕೊಡಲ್ಲ, ವೆರಿ ಸಿಂಪಲ್, ಗವರ್ಮೆಂಟ್ ಕೊಡಲ್ಲ ಅಂದಮೇಲೆ ಇವ್ರಿಗೆ ಪ್ರಯಾಣಿಕರಿಗೆ ದರ ಜಾಸ್ತಿ ಮಾಡಿ ಬರೋ ಲಾಭ ಹೇಗೆ, ಯಾವ ತರ? ಅಲ್ಲಲ್ಲ, ಇವ್ರಿಗೆ ಬೊಕ್ಕಸಕ್ಕೆ ದುಡ್ಡಿಲ್ವಲ್ಲ, ಯಾವ್ದೋ ಒಂದು ರೀತಿಯಲ್ಲಿ ದುಡ್ಡು ಮಾಡ್ಬೇಕಲ್ಲ. ಈಗ ಇವ್ರಿಗೆ ಬೊಕ್ಕಸಕ್ ದುಡ್ಡಿಲ್ಲ ಅಂತಂದ್ರೆ ಬೇರೆ ಎಲ್ಲ ದುಡ್ಡನ್ನು ಖಾಲಿ ಮಾಡ್ತಾರೆ, ನೀವು ಕೊಡ್ತಾನೆ ಇಲ್ಲ ಅಂತ ಹೇಳಿದ್ಮೇಲೆ ಪ್ರಯಾಣಿಕರ ದರ ಏರಿಕೆ ಮಾಡಿ ಜನ ವಿರೋಧಿ ಆಗದ್ ನಾನು. ರಾಜ್ಯ ಸರ್ಕಾರಕ್ಕೆ ಕೂಡ ಅದ್ರಲ್ಲಿ ಪಾತ್ರ ಇದೆ ಸರ್. ಈಗ ಇಲ್ಲ ಅಂತಂದ್ರೆ ಮತ್ತೆ ದಿನೇಶ್ ಈಗ ಇಲ್ಲಿ ಯಾರಿಗೋ ಒಬ್ರು ಲಾಭ ಇರ್ಬೇಕು ದಿನೇಶ್. ಇದು
ಇದು ಯಾವ ಥರ ಇವ್ರು ಏನು 200 ಕೋಟಿ ಕೇಳಿದಾರಲ್ಲ ಶಾಡೋ ಸಪೋರ್ಟ್ ಅಂತ ಹೇಳಿ, ಅದನ್ನು ಕೊಡೋಕ್ಕಾಗ್ದಿದ್ದಾಗ ಈ ಥರ ರೆಫರ್ ಮಾಡಿಬಿಟ್ಟಿದ್ದಾರೆ. ಅವರು ಅಲ್ಲಿ ಬೇಕಾದ್ರೆ ವಸೂಲಿ ಮಾಡ್ಕೊಬಿಡಿ, ನೀವು ಟಿಕೆಟ್ ಜಾಸ್ತಿ ಕೊಟ್ಬಿಟ್ಟು ನಾನು ಅದಾದ ದುಡ್ಕಾಯಿಬಿಡಿ ಅಂತ ಹೇಳಿರೋದಾ? ಇದು ಯಾವ ಥರ ಕಥೆ ಇದು ಅಂತ ಸರ್, ಇದು ಇವತ್ತು ಕಾಂಗ್ರೆಸ್ಸು BJP ಅವ್ರು ಕಚ್ಚಾಡ್ತಾ ಇರೋದು ನೋಡಿದ್ರೆ ನಾನು ಸತ್ತಂಗೆ ಆಡ್ತೀನಿ, ನೀನು ಹತ್ತಂಗೆ ಆಡು ಅಂದಂಗೆ ಇದೆ. ಓಕೆ. ಈಗ ಇವರು ಸತ್ತಂಗೆ ಆಡ್ತಾವ್ರೆ, ಇವ್ರು ಹತ್ತಂಗೆ ಆಡ್ತಾವ್ರೆ. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ನ ಅನಲೈಸ್ ಮಾಡಿ ಜನರಿಗೆ ತಿಳಿಸೋರಿಲ್ಲ. ಓಕೆ. ಬೇಸಿಕಲಿ ಏನಾಗ್ತಾ ಇದೆ ಅಂದರೆ, ಇವತ್ತು ಮೆಟ್ರೋ ಯಾಕೆ ಇವರು ರೇಟ್ನ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣಗಳು ಕೊಟ್ಬಿಡ್ತೀನಿ. ಒಂದು, ಕರ್ನಾಟಕ ಇವತ್ತೇನು ಬೆಂಗಳೂರಲ್ಲಿ ಮೆಟ್ರೋ ಓಡ್ತಾ ಇದೆ ಅದು ಕಂಪ್ಲೀಟ್ಲಿ ಫೇರ್ ರೆವಿನ್ಯೂ ಮೇಲೆ ಓಡ್ತಾ ಇದೆ. ಈಗ ಬೇರೆ ಸ್ಟೇಟ್ಗಳಲ್ಲಿ ನಾನ್ ಫೇರ್ ರೆವಿನ್ಯೂ ಅಂತ ಇರುತ್ತೆ, ಕೆಳಗಡೆ ಬಾಡಿಗೆ ಕೊಡೋದು, ಆ ಪಿಲ್ಲರ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡೋದು, ಅದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಬೆಂಗಳೂರು ಮೆಟ್ರೋ. ಅಂದ್ರೆ ನಾವು ಡೆಲ್ಲಿ, ಬಾಂಬೆ, ಕೋಲ್ಕತ್ತಾ, ಯಾವುದೇ ಚೆನ್ನೈ ಸ್ಟೇಟ್ಗಳನ್ನ ತಗೊಂಡಾಗ, ಅಲ್ಲಿ ಸಿಟಿಗಳು ತಗೊಂಡಾಗ ಅಲ್ಲಿ ಮೆಟ್ರೋೇತರ ಆದಾಯದಲ್ಲಿ ಮುಂಚೂಣಿಲಿದ್ದಾವೆ. ಇಲ್ಲಿ ಸರ್ಕಾರ ಅದಕ್ಕೆ ಸರಿಯಾದ ಒಬ್ಬ ಅಧಿಕಾರಿ ನೇಮಿಸಿ ಯಾಕೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಮಗ್ ದುಡ್ಡು ಬರ್ತಾ ಇಲ್ಲ, ಟಿಕೆಟೇತರ ಆದಾಯ ಕಡಿಮೆ ಆಗಿದೆ, ಅದ್ರ ರೆವಿನ್ಯೂ ಇನ್ಕ್ರೀಸ್ ಮಾಡ್ಕೊಳ್ಳೋ ಅನ್ನೋದನ್ನ ಸಿದ್ದರಾಮಯ್ಯನವರು ಎಲ್ಲೋ ಫೇಲ್ಯೂರ್ ಆಗಿದ್ದಾರೆ ಅವ್ರ 2.5 ವರ್ಷದಲ್ಲಿ. ಅದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ, ಸೆಂಟ್ರಲ್ ಫಂಡ್ ಏನು ಈಕ್ವಲ್ ಹಾಕ್ಬೇಕು 50-50, ಅಲ್ಲಿ 50-50 ಹಾಕಿಲ್ಲ. ಸುಮಾರು 25,000 ಕೋಟಿನ 91 ಕಿಲೋಮೀಟರ್ಗೆ ರಾಜ್ಯ ಸರ್ಕಾರ ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೇವಲ 7,468 ಕೋಟಿ ಮಾತ್ರ ಕೊಟ್ಟಿದೆ. ಅದು ಕೂಡ ಬರ್ಡನ್ ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಇನ್ನೊಂದೇನಂದ್ರೆ, ಈ ಕಾಸ್ಟ್ ಎಕ್ಸ್ಕಲೇಷನ್ ಏನಿದೆ ಬೆಂಗಳೂರು ಸಿಟಿನಲ್ಲಿ, ಅಕ್ವಸೇಷನ್ ಆಫ್ ಲ್ಯಾಂಡ್, ಅದು ಕಾಸ್ಟ್ ಬೇರೆ ಎಲ್ಲಾ ಸಿಟಿಗಿಂತ 52% ಜಾಸ್ತಿ ಇದೆ. ಅಂದ್ರೆ ಕಾಸ್ಟ್ ಎಕ್ಸ್ಕಲೇಷನ್ ಆಯ್ತಿದ ತಕ್ಷಣ ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದ್ರ ಬರ್ಡನ್ ಪಬ್ಲಿಕ್ ಮೇಲೆ ಬೀಳುತ್ತೆ. ಆದ್ರೆ ನಾವ್ ಹೇಳೋದು, ಅದ್ರ ಜೊತೆಗೆ ನಾವು ನಮ್ಮ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯಗಳಾಗಿದೆ. ಜೊತೆಗೆ ಇವ್ರು ಏನ್ ಹೇಳಿದ್ರು, ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ ಶಾಡೋ ಕ್ಯಾಶ್ ಸಪೋರ್ಟ್ ಅಂತ. ಹೌದು, ಶಾಡೋ ಕ್ಯಾಶ್ ಸಪೋರ್ಟ್ ರಾಜ್ಯ ಸರ್ಕಾರ ಯಾವಾಗ ಇವರು ನೆಗೆಟಿವ್ ಅಲ್ಲಿ ರೆವಿನ್ಯೂ ನೆಗೆಟಿವ್ ಅಲ್ಲಿ ಹೋಗುತ್ತೆ ಮೆಟ್ರೋದು, ಅವಾಗ ರಾಜ್ಯ ಸರ್ಕಾರ ಅದು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೆ. ಯಾಕಂದ್ರೆ 2017ರಿಂದ ಯಾವ್ದು ಸ್ಟಾರ್ಟ್ ಆದಾಗಿಂದ ಏನಾಯ್ತು, ಅವಾಗ ರೆವಿನ್ಯೂನು ಇರ್ಲಿಲ್ಲ, ಲಾಸು ಇರ್ಲಿಲ್ಲ. ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ರೆಫರ್ ಮಾಡ್ಬಿಡ್ತಾ, ನೀವು ಜಾಸ್ತಿ ಮಾಡ್ಕೊಂಬಿಡಿ, ದುಡ್ಡು ನೀವು ಜಾಸ್ತಿ ತಗೊಂಬಿಡಿ, ಇದು ಇವ್ರು ಲೆಟರ್ ಬರೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಸ್ಟೇಟ್ ಗವರ್ಮೆಂಟ್ ಅಂತ ಲೆಟರ್ ಹೋಗ್ಬಿಟ್ಟಿದೆ ಅಂತ ಹೇಳಿ, ಇದು ನಿಜಾನ? ಇಲ್ಲಿ ಅದನ್ನ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೇಳ್ಬೇಡಿ, ನೀವು ಟಿಕೆಟ್ ಜಾಸ್ತಿ ಮಾಡ್ಕೊಂಡು ತಗೊಂಬಿಡಿ ಅಂತ ಹೇಳ್ಬಿಟ್ರ ಇವರು. ಹೇಳ್ಬಿಟ್ಟ ತಕ್ಷಣ FFC ಅವ್ರು ಕೇಳ್ಬಿಡ್ತಾರ, ಮೆಟ್ರೋ ಅವರು ಕನ್ಫರ್ಮ್ ಮಾಡಬೇಕು, ರಾಜ್ಯ ಸರ್ಕಾರ ಹಿಂಗ್ ಲೆಟರ್ ಬರ್ದಿದೆ, ನಾವು ಅದರಿಂದ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ, ಡಾಕ್ಯುಮೆಂಟ್ ಇಟ್ಕೊಂಡ್ಬಿಟ್ಟಿದೀನಿ ಅಂತ. ಅದನ್ನ ಇವತ್ತು ಮೆಟ್ರೋ ಅಥಾರಿಟಿ ಏನಿದೆ ಅವರು ಡಿಸ್ಕ್ಲೋಸ್ ಮಾಡಬೇಕು, ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ಟು ಹೇಳಿದ್ದಾರೆ, ನಮ್ಗೆ ಏನು ಶಾಡೋ ಕ್ಯಾಶ್ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನೀವು ರೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಪ್ರಕಾರ 2025-26ಕ್ಕೆ ಅವ್ರಿಗೆ 774 ಕೋಟಿ ಮೈನಸ್ ಅಲ್ಲಿ ಓಡ್ತಾ ಇದೆ ಮೆಟ್ರೋ ಬೆಂಗಳೂರ್ದು. ಅಂದ್ರೆ ಬೆಲೆ ಜಾಸ್ತಿ ಮಾಡಿದ್ಮೇಲೂ ಹೇಳ್ತಾ ಇರೋದು, ಇವರು ಟಿಕೆಟ್ ಅನ್ನೋದಲ್ಲ, ಬಿಸಿನೆಸ್ ಪ್ಲಾನ್ ಇದು. ಹಂಗಾದ್ರೆ ಹೌದು, ಏನಂದ್ರೆ ಕಳಪೆ ಪ್ರದರ್ಶನ. ಮೆಟ್ರೋ ನಡೀತಾ ಇರೋದೇ ಸಂಪೂರ್ಣ ಕಳಪೆ ಪ್ರದರ್ಶನ. ಜಾಸ್ತಿ 95 ರೂಪಾಯಿ ಟಿಕೆಟ್ ದರ. ನಾನು ಹೇಳ್ತಾ ಇರೋದು, ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಒಂದು ತನಿಖೆನೂ ನಡೆಸಬೇಕು. ಮತ್ತೆ ಯಾಕೆ ಅಡ್ವರ್ಟೈಸ್ಮೆಂಟ್ ಗಳು ನಡೀತಾ ಇಲ್ಲ, ಮತ್ತೆ ಇನ್ನೊಂದು ಏನಂದ್ರೆ, ಕೇಂದ್ರ ಸರ್ಕಾರನು ಕೂಡ ಕೈ ಚೆಲ್ಲಿದೆ. ಯಾಕಂದ್ರೆ ರಾಜ್ಯ ಸರ್ಕಾರವನ್ನ ಅದನ್ನ ಇಕ್ಕಟ್ಟಿಗೆ ಸಿಲಿಸಬೇಕು ಅನ್ನೋದು ಕೇಂದ್ರ ಸರ್ಕಾರ ಮೊದ್ಲಿಂದ ಮಾಡ್ತಾ ಇರೋ ಹುನ್ನಾರ. ರಾಜ್ಯಕ್ಕೆ ಕೊಡಬೇಕಾಗಿರೋ ದುಡ್ಡುಗಳನ್ನ ಯಾವುದನ್ನು ಇದುವರೆಗೆ ಸರಿಯಾದ ಟೈಮ್ಗೆ ಸರಿಯಾದ ಪ್ರಮಾಣಕ್ಕೆ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಬಜೆಟ್ಗಳು ಕೂಡ ನಮ್ಗೆ ಎಕ್ಸಾಂಪಲ್ ಆಗಿ ಬಿದ್ದಿದ್ದಾವೆ. ಇಷ್ಟೆಲ್ಲ ಆದ್ರೂ ಕೊಡ್ತಾ ಇಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗ್ತಾ ಇರೋದು ಏನಂದ್ರೆ, ಕೇಂದ್ರ ಮತ್ತೆ ರಾಜ್ಯ ಇವೆರಡು ಕಿತ್ತಾಟದಲ್ಲಿ ಜನಸಾಮಾನ್ಯರ ಜೋಬಿಗೆ ಕತ್ರಿ ಆಗ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಅಖಾಡ ಇದೀಗ ನನ್ನ ಒಂದು ಫಸ್ಟ್ ಪ್ರಶ್ನೆ ನಾನು ದರ್ಶನ್ ಅವ್ರು ಕೇಳಿಬಿಟ್ಟು, ದರ್ಶನ್ ಅವರೇ, ಈಗ ಈ ಥರದೊಂದು ಇವರೇ ಸರ್ಕಾರನೇ ಪ್ರಸ್ತಾವನೆ ಮಾಡಿಬಿಟ್ಟಿದ್ದಾರೆ, ಇವರೇ ಕೇಳಿಬಿಟ್ಟಿದ್ದಾರೆ, ಈ ಥರ ನಮಗೆ ಫಿನಾನ್ಷಿಯಲ್ ಬರ್ಡನ್ ಆಗಿಬಿಡುತ್ತೆ, ಹಾಗಾಗಿ ನಮ್ಗೆ ಆ ದುಡ್ಡು ಕೊಡೋಕ್ಕಾಗಲ್ಲ, ನೀವೇ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ಕೊಂಬಿಡಿ ಅಂತ ಹೇಳಿ ಪತ್ರ ಬರೆದು ಬಿಟ್ಟಿದ್ದಾರೆ ಅಂತ ಉತ್ಕರ್ಷ್ ಮಾತಾಡಿದ್ರು. ಈ ಪತ್ರದ ಕಥೆ ಏನು?
ಸರ್ ಪತ್ರ ಬೇಕಲ್ಲ ಸರ್. ಈಗ ನಾನು ಆರೋಪ ಮಾಡೋಣ, ಐ ರೆಸ್ಪೆಕ್ಟ್ ಹಿಮ್, ಈಸ್ ಮೈ ಗುಡ್ ಫ್ರೆಂಡ್, ಮೇ ಬಿ ಎ ಬಿಜೆಪಿ, ಬಟ್ ಒಂದು ಸರ್ಕಾರ ಅಂದ ಮೇಲೆ ಒಂದು ಪ್ರಪೋಸಲ್ ಕೊಡ್ಬೇಕಾದ್ರೆ ಅದಕ್ಕೊಂದು ಲೆಟರ್ ಹೆಡ್ ಇರುತ್ತಲ್ವ ಸರ್, ಅಥವಾ ಸೆಕ್ರೆಟರಿ ಅವ್ರ ಸಿಗ್ನೇಚರ್ ಇರುತ್ತಲ್ವ ಸರ್, ಅಥವಾ ಮಾನ್ಯ ಸಿದ್ದರಾಮಯ್ಯನವರಾದ್ರೆ ಅವ್ರ ಲೆಟರ್ ಹೆಡ್ ಯಾವ್ದೋ ಇಲ್ಲಿ ಇತ್ತು ಹುಡುಕ್ತಾ ಇದ್ದೆ, ಒಂದು ಲೆಟರ್ ಹೆಡ್ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಇರುತ್ತಲ್ವ ಸರ್, ಅಥವಾ ಡಿ ಕೆ ಶಿವಕುಮಾರ್ ಅವರ. ತೇಜಸ್ವಿ ಸೂರ್ಯ ಹೇಳೋದು ಅವರೊಂದು ಚಾಪ್ಟರ್ 4 ಅಂತ ಬರ್ತಿದ್ದಾರೆ, FFC ರಿಪೋರ್ಟ್ ಅನ್ನು ಕೋಟ್ ಮಾಡಿದ್ದಾರೆ, ಪೇಜ್ ನಂಬರ್ 27 ಅಂತ ಹೇಳಿದ್ದಾರೆ. ಅವರು ಹೇಳ್ತಿರೋದು ಏನಿದೆ ಇದರಲ್ಲಿ, ಡ್ಯೂರಿಂಗ್ ದ ಡಿಸ್ಕಷನ್ ಸಜೆಷನ್ಸ್ ವರ್ ಮೇಡ್ ಬೈ ದಿ GOK, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್, ಅರ್ಬನ್ ಡೆವಲಪ್ಮೆಂಟ್ ಅಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಇದೆ, ದಟ್ ಅ ಫೇರ್ ರಿವಿಷನ್ ಈಸ್ ಇಂಪ್ಯಾರಿಟಿವ್ ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಫಿನಾನ್ಷಿಯಲ್ ಬರ್ಡನ್ ಆನ್ ದಿ ಸ್ಟೇಟ್ ಗವರ್ನಮೆಂಟ್. ಫರ್ದರ್, ದಿ ಅಫಿಷಿಯಲ್ಸ್ ವರ್ ಆಫ್ ದಿ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ಡ್ annually by applying an annual automatic fare revision formula. In fact, the Urban Development Department of State Government has been sending regular communications in this regard to BMRCL for expediting the constitution of the Fare Fixation Committee. ಇವ್ರು ಹಿಂಗೆ ಬರೆದು ಬಿಟ್ಟಿದ್ದಾರೆ, ನಮಗಿದು ಬರ್ಡನ್ ಆಗ್ತಾ ಇದೆ, ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂತ ಇದರ ತಾತ್ಪರ್ಯ. ಸರ್ ಈಗ ಉದಾಹರಣೆ ಇಲ್ಲೇ ಒಂದು ತೇಜಸ್ವಿ ಸೂರ್ಯ ಸರ್ ಈಗ ಬಿಡುಗಡೆ ಮಾಡಿರೋ ಪತ್ರಿಕಾ ಹೇಳಿಕೆ ಇದು. ಸರ್ ಈಗ ಇದೊಂದು ಲೆಟರ್ ಹೆಡ್ ಸರ್, ಸಿದ್ದರಾಮಯ್ಯನವರ ಲೆಟರ್ ಹೆಡ್ ಸರ್, ಓಕೆ, ಒರಿಜಿನಲ್ ಲೆಟರ್ ಹೆಡ್ ಐ ಆಮ್ ಸೇಯಿಂಗ್. Okay. ಇದು ನೆರೆಗ ಸಂದರ್ಭದಲ್ಲಿ ಅವ್ರು ಬರ್ದಿರೋದು. Okay. ಇದು ರಾಜ್ಯ ಸರ್ಕಾರದ ಸಿಂಬಲ್ಲು ಇದೆ, ಮುಖ್ಯಮಂತ್ರಿ ಅವರ ಸಿಗ್ನೇಚರು ಇದೆ. ತೇಜಸ್ವಿ ಸೂರ್ಯ ಎಂದು FFC ರಿಪೋರ್ಟ್ ಪೇಜ್ ನಂಬರ್ 27 ಚಾಪ್ಟರ್ 4 ಇದು ನೀವು ನಂಬಲ್ಲ ಈಗ. ಸರ್ ದಾಖಲಾತಿ ಅದನ್ನ ಟೈಪಿಂಗು ಅದನ್ನ ಕಟ್ ಅಂಡ್ ಪೇಸ್ಟ್ ತಗೊಂಡು ಅವರು ಪೇಪರ್ ಗಳಿಗೆ ಬಿಡುಗಡೆ ಮಾಡೋದಕ್ಕಿಂತ ಲೆಟ್ ಹಿಮ್ ಶೋ ಲೈಕ್ ದಿಸ್. ಒಂದು ಸರ್ಕಾರಿ ರೆಫರ್ ಮಾಡಿದ್ದಕ್ಕೆ FFC ಈ ತರ ಹೇಳಿದೆ ನೋಡಿ. ಈಗ ಸರ್ ಇವತ್ತು RTI ನ ತಂದಿರೋದು ಕಾಂಗ್ರೆಸ್ ಪಕ್ಷ ಅಲ್ವಾ ಸರ್? RTI ಯಾರು ಹಾಕಿದ್ರು, ತೇಜಸ್ವಿ ಸೂರ್ಯ ಅಂತಲ್ಲ, ಒಬ್ಬ ಕಾಮನ್ ಮ್ಯಾನ್ ಏನೇ ಹಾಕಿದ್ರು ದಾಖಲೆ ಸಿಗುತ್ತಲ್ವಾ ಸರ್? ದಾಖಲೆ ತಂದಿಡ್ಲಿ. ಈ ರೀತಿ ಸುಳ್ಳು ಆರೋಪ ಮಾಡುವಂತದ್ದು ಸರಿಯಲ್ಲ. ಮತ್ತೆ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮೆಟ್ರೋದಿಂದ ಆದಾಯ ಇದ್ದು ಏನಾದ್ರೂ ಅದರಿಂದ ಲಾಭಾಂಶ ಅಲ್ಲ, ಇದು ಅಲ್ಲಿ ಏನ್ ಹೇಳ್ತೀರಿ ಗೊತ್ತಾ, ನನಗೆ ಫಿನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ, ಇದು ಹೆಚ್ಚಿನ ಹೊರೆ ಆಗ್ತಾ ಇದೆ ನನಗಿದು, ಅದಕ್ಕೆ ನೀವೇ ಇದನ್ನ ಜಾಸ್ತಿ FFC ಕಮಿಟಿ ನೀವೇ ಜಾಸ್ತಿ ಮಾಡ್ಕೊಂಡ್ಬಿಡಿ ಅಂತ ಸ್ಟೇಟ್ ಗೌರ್ಮೆಂಟ್ ಬರ್ದಿದೆ. GOK ಅಫಿಷಿಯಲ್ಸ್. ಸರ್ ನಾನು ಈಗ ಮೊದಲೇ ಹೇಳಿದೆ, ತೇಜಸ್ವಿ ಸೂರ್ಯ ಅವರು ಬುದ್ಧಿವಂತರಾಗಿದ್ರೆ ನಾವು ಹೇಳ್ಬೋದು, ಬುದ್ಧಿವಂತರಲ್ಲಿ ಅತಿ ಬುದ್ಧಿವಂತರಾಗಿರ್ತಾರಲ್ಲ, ಅವ್ರಿಗೆ ನಾನು ಸಿಂಪಲ್ ಆಗಿ ಹೇಳೋದು, ಅಣ್ಣ ಈ ರೀತಿ ಲೆಟರ್ಗಳನ್ನ ತಾಬಂದು ಲೆಟರ್ ಇಲ್ದೇನೆ ಐಡೆಂಟಿಟಿ ಅಡ್ರೆಸ್ ಇಲ್ಲದಂತಹ ಒಂದು ಕಾಲ್ಪನಿಕ ಕಥೆಯನ್ನ ತಂದು ಮಾಧ್ಯಮದವರ ದಿಕ್ಕು ನೀವು ಒಂದ್ಸರಿ ಇಮಿಡಿಯೇಟ್ಲಿ ರಮಾಕಾಂತ್ ಅವ್ರು ಏನ್ ಅನ್ಕೊಂಡ್ರಿ, ಓ ಮೇ ಬಿ ಬರ್ದಿರ್ಬೋದೇನೋ ಅನ್ಕೊಂಡಿದ್ದೀರಾ ಇಲ್ವಾ ಸರ್? ಈಗ ನಮಗೆ ನೀವು ಪ್ರಶ್ನೆ ಮಾಡ್ಬೇಕು. ನಾನು ಸಾಮಾನ್ಯ ಅನ್ಕೊಳ್ಳಲ್ಲ, ಏನು ಚೆಕ್ ಮಾಡ್ಬಿಡ್ತೀನಿ ನಾನು, ಹೇಳ್ತಾರೆ ಸಾಮಾನ್ಯ ಅನ್ಕೊಳ್ಳಲ್ಲ. ಸಿಗ್ತಾ ಸರ್ ಸಿಗ್ತಾ ಸರ್ ವಿಲ್ ಸ್ಪೀಕ್. ಅದಕ್ಕೆ ನಾನು ಹೇಳಿದೆ, ನಾನು ಡಿಬೇಟ್ ಆರಂಭದಲ್ಲೇ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಸರ್ಚ್ ಮಾಡಿ ಸಿಕ್ಕಿದಾಗ ದಯವಿಟ್ಟು ನಾನು ಕಚೇರಿಗೆ ನೀವು ಫೋನ್ ಮಾಡಬಹುದು ಅಂತ ಕೇಳಿದೆ. ಒಬ್ಬ ರಾಜ್ಯದಲ್ಲಿ ಗೌರವಪೂರ್ವಕವಾದಂತ ಏನು ಆಂಕರ್ಗಳಲ್ಲಿ ನಿಮ್ಮನ್ನ ಒಂದು ಮೇಲ್ಪಂಕ್ತಿಯಲ್ಲಿ ನೋಡ್ತಾರೆ. ಯಾಕೆಂದ್ರೆ ನೀವು ರಾಜ್ಯ ಸರ್ಕಾರನು ನೋಡಲ್ಲ ಸರ್, ತಪ್ಪಿದ್ದಾಗ ನಿಷ್ಠೂರವಾಗಿ ಮಾತಾಡಿದ್ದೀರಾ. ಕೇಂದ್ರ ಸರ್ಕಾರದ ಅನೇಕ ವಿಚಾರಗಳಲ್ಲಿ ಒಂದು ಧ್ವನಿ, ಕರ್ನಾಟಕದ ಧ್ವನಿ ಅಂದ್ರೆ ಅದು ರಮಾಕಾಂತ್ ಆಗಿ ನಿಂತಿದ್ದಾರೆ, ಅದು 100ಕ್ಕೆ 100 ಸತ್ಯ. ಆ ವಿಚಾರವನ್ನು ನೀವು ಸುಲಭಕ್ಕೆ ಯಾವುದನ್ನು ಅಲ್ಲಗಳೆಯೋದಕ್ಕೆ ಹೋಗುದಿಲ್ಲ. ಆದ್ರೆ ಈ ಒಂದು ವಿಚಾರದಲ್ಲಿ ಸರ್ ತೇಜಸ್ವಿ ಸೂರ್ಯ ಅವರ ಆರೋಪ ಮಾಡ್ತಾ ಇದಾರಲ್ಲ, ಇದು ತನ್ನ ಕೈಲಿ ಏನು ಕೈಲಾಗದವರು ನೆಲಡಂಕು ಅಂದ್ರಂತಲ್ಲ, ಕುಣಿಯಕ್ಕಾದವರು ನೆಲಡಂಕು ಅಂದ್ರಂತಲ್ಲ, ಕೇಂದ್ರದಿಂದ ಯಾವುದೇ ಯೋಜನೆ ಇನ್ಕ್ಲೂಡಿಂಗ್ ಮೆಟ್ರೋಕ್ಕೆ ಹಣ ಪ್ರಶ್ನೆ ಮಾಡುವಂತ ಆ ಒಂದು ಗತ್ತು ಗೈರತ್ತು ಇಲ್ಲ. ಇವರೆಲ್ಲ ಸ್ವಂತ ಮುಖ ವರ್ಚಸ್ಸು ಪಕ್ಷದಿಂದ ಗೆದ್ದವರಲ್ಲ ಸರ್. ಕೇಂದ್ರದ ಮುಂದೆ ನಡುಬಗ್ಸಿ ಕೇಳೋದಕ್ಕೆ ನರೇಂದ್ರ ಮೋದಿ ಅವರ ಮುಖ ತೋರಿಸಿದ್ರು ಗೆದ್ರು, ನರೇಂದ್ರ ಮೋದಿ ಅವರ ಮುಖ ತೋರಿಸಿದ್ರು ಗೆದ್ರು. ಕೇಂದ್ರದಿಂದ ಒಂದೇ ಒಂದು ದಿನ ಇವರು ಫಿನಾನ್ಸ್ ಮಿನಿಸ್ಟರ್ ಜೊತೆ ಕೂತಿದ್ ನಾವು ನೋಡ್ಲಿಲ್ಲ. ಅಥವಾ ಇಲ್ಲಿ ಕರ್ನಾಟಕದಿಂದ ಉಕ್ಕಿನ ಸಚಿವರು ಒಬ್ರು ಹೋಗಿದ್ದಾರೆ, ಒಂದು ಉದ್ಯೋಗ ಇಲ್ಲ, ಒಂದು ಕೈಗಾರಿಕೆಗಳಿಲ್ಲ, ಅಥವಾ ನೆಲಗುತ್ತಿಗೆ ಬಿದ್ದಿರ್ತಕ್ಕಂಥ ಪ್ರಾಜೆಕ್ಟ್ಗಳಿಗೆ ಹಣ ಇಲ್ಲ. ಸರ್ ಈಗ 200 ಕೋಟಿ ಅಂದ್ರಲ್ಲ ಸರ್, 200 ಕೋಟಿ ಅರ್ಧ ಕಿಲೋಮೀಟರ್ ಮೆಟ್ರೋ ಪ್ರಾಜೆಕ್ಟ್ ಆಗಲ್ಲ ಸರ್. ಮೆಟ್ರೋ ರೆಡಿ ಆಗೋದು ಒಂದು ಮೊದಲದು ಜಮೀನು ಸರ್, ಎರಡನೇದು ಮೆಟ್ರೋ ಕಾಮಗಾರಿ ಆಗ್ಬೇಕಾದ್ರೆ ಸಿಮೆಂಟಿನ ದರ ಡಬಲ್ ಆಗಿದೆ, ಮೆಟ್ರೋ ಕಾಮಗಾರಿ ಆಗ್ಬೇಕಾದ್ರೆ ಸ್ಟೀಲಿನ ದರ ಡಬಲ್ ಆಗೋಗಿದೆ, ಮೆಟ್ರೋ ಬೋಗಿಗಳಾಗಬೇಕಾದ್ರೆ ಸ್ಟೀಲ್ ನ ಬಳಸಬೇಕಲ್ಲ ಸರ್. ಇಲ್ಲಿ 3 ದಿನದನೇ ಎಲ್ಲದನ್ನೂ ಕೇಂದ್ರ ಸರ್ಕಾರ 1 to 3 ಮಾಡಿ ಆದಾಯ ಡಬಲ್ ಮಾಡ್ತೀವಿ ಅಂದವರು ವೆಸ್ಟ್ ಬೆಂಗಾಲ್ ಕಟ್ಟರು ಡಬಲ್ ಆಗುತ್ತಲ್ರಿ. ಏನೋ ನೀವು ಬರೀ ಬೆಂಗಳೂರಲ್ಲಿ ಮಾತ್ರ ಕಬ್ಬಿಣ ಜಾಸ್ತಿ ಆಯ್ತು ಅಂತ ಮಾತಾಡ್ಬಿಡ್ತೀರಿ. ಇವತ್ತು ಈ ಸರ್ಕಾರ ಬಂದ್ಮೇಲೆ ಚೆನ್ನೈಯಲ್ಲಿ ಮಾಡಿದ್ರು ಕಬ್ಬಿಣ ಚೆನ್ನೈಗೊಂದು ಏನೋ ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಸರ್. ಈಗ ನಾನು ಡೆಲ್ಲಿ ಮೆಟ್ರೋದಲ್ಲಿ ಓಡಾಡಿದ್ದೀನಿ, ಡೆಲ್ಲಿ ಎಂಟೈರ್ ಮೆಟ್ರೋ ಕಂಪ್ಲೀಟ್ ಆಗಿದೆ. ಯಾವಾಗ ಅದು 2014 ಬಿಫೋರ್ ಎಂಟೈರ್ ಮೆಟ್ರೋ. ಇಲ್ಲಿ ಈಗ ಕಾಮಗಾರಿ ನಡೀತಾ ಇರುತ್ತೆ ಸರ್. ಲೆಟ್ ಅಸ್ ಸ್ಪೀಕ್ ಟುಡೇ. ಇವತ್ತಿನ ರೇಟ್ ಏನಾಗಿದೆ? ಉತ್ಕರ್ಷ್ ಇದ್ಯಾಕೆ ಈಗ ನಾನು ಹೇಳ್ತೀನಿ ಗೊತ್ತಾ, ಈಗ ಒಂದು ಲೆಟರ್ ಸಂಖ್ಯೆ ಯೂಶುವಲ್ ಆಗಿ ಏನಾಗುತ್ತೆ, ಸರ್ಕಾರಿ ಆದೇಶಗಳು ಬಂದಾಗ ಸರ್ಕಾರಿ ಆದೇಶ ಸಂಖ್ಯೆ, ಸರ್ಕಾರಿ ಆದೇಶ ಪತ್ರ,
ಈ ಥರದೊಂದು ಹಾಕಿಬಿಟ್ಟು ಒಂದು ಕಾಲಮ್ ಹಾಕಿ ಅದಕ್ಕೊಂದು ನಂಬರ್ ಫಿಕ್ಸ್ ಮಾಡಿ ಡೇಟ್ ಹಾಕ್ಬಿಟ್ಟು ಹಾಕ್ತಾರೆ. ನಾವು ಈ ತೇಜಸ್ವಿ ಸೂರ್ಯ ಇಲ್ಲಿ ಏನು ಹೇಳಿದ್ದಾರೋ ಇದಕ್ಕೆ ಇನ್ನೇನು ಕೇಳ್ತಾ ಇಲ್ಲ. ನಾವು ಒಂದು ಲೆಟರ್ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದ್ದಿದ್ರೆ ಇವರು ಬರ್ದಿರೋದು ಹಿಂಗೆ ಅಂತ ನಾನೇ ಓದ್ತಿದ್ದೆ ಅದನ್ನ ಅಂತ ಉತ್ಕರ್ಷ್. ಯಾಕೆ ಆ ಲೆಟರ್ ಇರಬೇಕಾಗಿತ್ತಲ್ಲ? ನಾನು ಅವಾಗಲೇ ಹೇಳಿದಂತ ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಎಲ್ಲ ಆ ಡೇಟಾವನ್ನೇ ತೆಗೆದಿರ್ತಕ್ಕಂಥದ್ದು. ಡೆಫಿನೆಟ್ಲಿ ಈಗ ಡೆಕ್ಕನ್ ಹೆರಾಲ್ಡ್ ಅಲ್ಲಿ BMRC ಅವರು ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ಡೆಕ್ಕನ್ ಹೆರಾಲ್ಡ್ ಹಾಕಿದೆ. ಅವ್ರು ಹೇಳ್ತಾರೆ, ಇನ್ ಇಟ್ ಸಬ್ಮಿಷನ್ ಟು ದ ಫೇರ್ ಫಿಕ್ಸೇಷನ್ ಕಮಿಟಿ ಸೀಕಿಂಗ್ ಅ ಫೇರ್ ಹೈಕ್, ದ BMRCL ಪಾಯಿಂಟೆಡ್ ಔಟ್ ದಟ್ ದ ಸ್ಟೇಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ಇಟ್ ವಿತ್ ದ ಶಾಡೋ ಕ್ಯಾಸ್ಟ್ ಸಪೋರ್ಟ್ ಗಿವನ್ ಇಟ್ಸ್ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಅಂತ BMRCL ನ ಒಬ್ಬ ಅಫಿಷಿಯಲ್ ಹೇಳಿರ್ತಕ್ಕಂಥದ್ದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಿದೆ. ಅಂದ್ರೆ ಏನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ಪಾತ್ರ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಟಿನ್ಯೂ ಮಾಡ್ತೀನಿ. BMRCL ಅಧಿಕಾರಿ ಹೇಳಿರೋದು ಸ್ಟೇಟ್ ಗವರ್ನಮೆಂಟ್ಗೆ ಅದಕ್ಕಿರುವಂತಹ ಪ್ರಸ್ತುತ ಆರ್ಥಿಕ ಹೊರೆಗಳ ಕಾರಣದಿಂದಾಗಿ 105% ಜಾಸ್ತಿ ಮಾಡ್ತಾ ಸಪೋರ್ಟ್ ಅಂತ ಹೇಳಿ ಹೇಳಿರೋದು ಯಾರು? ಸಿದ್ದರಾಮಯ್ಯನವರಲ್ಲ. ಅದನ್ನಲ್ಲ ಸರ್, ನಾನು ಎಲ್ಲವೂ ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೇಳ್ತಿಲ್ಲ. ಈ ಒಂದು ಪಾಯಿಂಟ್ ಅಂತ ತಗೊಳ್ತೇನೆ, ನಾನು ಬರ್ತೀನಿ. ಸಪೋರ್ಟ್ ಅಂತ, ಎಸ್ ಹಿ ವಿಲ್ ನಾಟ್ ಸಪೋರ್ಟ್ ಅಂತಾನೆ, ಮೇ ನಾಟ್ ಸಪೋರ್ಟ್ ಅಲ್ಲ. 105% ಹೈಕ್ ಆಗಿದೆ. ಈಗ ಇದೇ ಸಿದ್ದರಾಮಯ್ಯನವರು ಹೋದ ವರ್ಷ 105% ಇಂದ 71% ಬಂದಾಗ ನಾವು ಮಾಡಿದ್ವಿ ಅಂತ ಕ್ರೆಡಿಟ್ ಅನ್ನ ತಗೊಳಕ್ ಬಂದ್ರಲ್ವಾ? ಹಾಗಾದ್ರೆ ವೆರಿ ಸಿಂಪಲ್, ಅವಾಗ ರಾಜ್ಯದ ಪಾತ್ರ ಆಯ್ತಾ? ಹಾಗಾದ್ರೆ ಈಗ ರಾಜ್ಯದ ಪಾತ್ರ ಪ್ರಶ್ನೆ ಮಾಡ್ಬೇಕಲ್ವ ಇದನ್ನ? ವಿ ಹ್ಯಾವ್ ಟು ಕ್ವಶನ್ ಇಟ್ ಅಲ್ವಾ? ಮತ್ತೆ BMRCL ಬಹಳ ಸ್ಪಷ್ಟ 10 ಜನ ಮೆಂಬರ್ಸ್ ಇರ್ತಾರೆ ಸರ್, ಬೋರ್ಡ್ ಮೆಂಬರ್ಸ್. ಅದ್ರಲ್ಲಿ 5 ಜನ ಸ್ಟೇಟ್ ಅಪಾಯಿಂಟೆಡ್ ನಾಮಿನೀಸ್, ಇನ್ನು 5 ಜನ ಸೆಂಟ್ರಲ್ ಅಪಾಯಿಂಟೆಡ್. ಅದ್ರಲ್ಲಿ ಒಬ್ಬ ಚೇರ್ಮನ್ ಇರ್ತಾರೆ. ಚೇರ್ಮನ್ ಯಾವುದೇ ವೋಟಿಂಗ್ ಪವರ್ ಇರೋದಿಲ್ಲ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ಡಿಸಿಷನ್. ಸೊ 5 ಜನ ಸ್ಟೇಟ್ ಗವರ್ಮೆಂಟ್ ಅವರ ಆದ್ರ ನಿಮಗೆ ವೋಟಿಂಗ್ ಪವರ್ ಮೆಜಾರಿಟಿ ಬಂತ. ಮತ್ತೆ ಈ ಫೇರ್ ಫಿಕ್ಸೇಷನ್ ಕಮಿಟಿ ಸೆಂಟ್ರಲ್ ಅವ್ರು ನಮ್ಮ ಮೇಲೆ ಹೇರ್ತಾ ಇದಾರೆ ಅಂದಾಗ ಆ 5 ಜನ ರಾಜ್ಯ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ನೇಮಕ ಮಾಡಿರ್ತಕ್ಕಂಥ BMRCL ಮೆಂಬರ್ಸ್ ಏನ್ ಮಾಡ್ತಾ ಇದಾರೆ? ಕಳೆಪುರಿ ತಿಂತಾ ಇದಾರ, ನಿದ್ದೆ ಮಾಡ್ತಾ ಇದಾರೆ. ಅವರು ಯಾರಾದ್ರೂ ಇವತ್ತು ಗೊತ್ತಿದೆ ಯಾರು ಹೋಗ್ಲಿ ನಾಮಿನೀಸ್ ಯಾರಂತ ಇವತ್ತಿಗೂ ಯಾರು ಗೊತ್ತಿಲ್ಲ, ಪುಣ್ಯಾತ್ಮರವ್ರು ಯಾರು ಅಂತ. ಇದನ್ನ ಹೇಳ್ಬೇಕಲ್ಲ, ಅವ್ರು ಕ್ವಶನ್ ಮಾಡ್ಬೇಕಲ್ಲ. ಹಾಗಾದ್ರೆ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? ಹಾಗಾದ್ರೆ ಈ ಇಷ್ಟು ಲೋಪದೋಷಗಳು ಇಟ್ಕೊಂಡು ನೀವು ಏನೇ ಆದ್ರೂ ಕೂಡ ಅವಾಗಲೇ ನಿಮಗೆ ಕಂಪ್ಲೀಟ್ ಲಿಸ್ಟ್ ಕೊಟ್ಟನಲ್ಲ, ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ, ಈ ರಾಜ್ಯದಲ್ಲಿ ಎಷ್ಟಿದೆ. ಸರಿ, ರಾಜಕೀಯ ದುರುದ್ದೇಶ ಮಾಡ್ಬೇಕಂತ ನಾವ್ ಇದ್ದಿದ್ರೆ ಬೆಂಗಾಲಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ತಮಿಳ್ನಾಡಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ಕೇರಳದಲ್ಲಿ ಯಾಕೆ ಜಾಸ್ತಿ ಮಾಡ್ಲಿಲ್ಲ? ಯಾಕೆ ಕಮ್ಮಿ ಇದೆ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈಗ ಆಗ್ತಾ ಇದೆ? ಲ್ಯಾಂಡ್ ಅಕ್ವಿಷನ್ ನಮಗೆ ದುಡ್ಡೇ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಒಂದು ಭೂಮಿಯನ್ನ ರೈತರಿಂದ ಅಥವಾ ಸಂಬಂಧಪಟ್ಟ ಮಾಲೀಕ ವಶಪಡಿಸ್ಕೊಳ್ಬೇಕಾದ್ರೆ ಅದರ ಖರ್ಚು ಕಂಪೇರ್ ಟು ಡೆಲ್ಲಿ, ಕಂಪೇರ್ ಟು ವೆಸ್ಟ್ ಬೆಂಗಾಲ್, ಕಂಪೇರ್ ಟು ಕೇರಳ, ಕಂಪೇರ್ ಟು ಅದನ್ನ ಸ್ವಲ್ಪ ನಮ್ಮ DK ಸಾಹೇಬ್ರು ಚೆನ್ನಾಗಿ ಹೇಳ್ಬೋದು ಅವ್ರಿಗೆ. ಯಾಕಂದ್ರೆ ಆ ಪರ್ಸೆಂಟೇಜ್ ರಿಯಲ್ ಎಸ್ಟೇಟ್ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮಲ್ಲಿ ಗೊತ್ತಿಲ್ಲ, ನಮ್ಮಲ್ಲಿ ಯಾರು ಆ ಲೆವೆಲ್ ಎಕ್ಸ್ಪರ್ಟ್ಸ್ ಇಲ್ಲ ಸರ್. ಅವ್ರಿಗೆ ಗೊತ್ತಿರೋಷ್ಟು ಅಷ್ಟು ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ್ಲೂ ಅಲ್ಲ ಸರ್, ಒಂದ್ ನಿಮಿಷ, ಸಿದ್ದರಾಮಯ್ಯ ಸಾಹೇಬ್ರು ಯಾವಾಗ್ಲೂ ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. ಅವ್ರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡ್ಬೇಕು, ಬೆಲೆ ಏರಿಕೆ ಬಗ್ಗೆ. ಇನ್ನು DK ಸಾಹೇಬ್ರಿಗೆ ಹೇಳೋಣ ಅಂತಂದ್ರೆ ಅವ್ರಿಗೆ ಪರ್ಸೆಂಟೇಜ್, ಬ್ಲಾಕ್ ಎಷ್ಟು, ವೈಟ್ ಎಷ್ಟು, ಇದು ಚೆನ್ನಾಗಿ ಗೊತ್ತಾಗುತ್ತೆ. ಏನ್ ಮಾಡೋಣ ಇಲ್ಲಿ? ನಾನು ದಿನೇಶ್ ಅವ್ರ ಕೈ ಬಿಟ್ಟು, ದಿನೇಶ್ ಅವರೇ, ಒಂದು ರಾಜ್ಯ ಸರ್ಕಾರಕ್ಕೆ 200 ಕೋಟಿ ಅಥವಾ 300 ಕೋಟಿ, 300 ಕೋಟಿ, ಯಾಕಂದರೆ 60,000 ಕೋಟಿ ಅಥವಾ 52,000 ಕೋಟಿವರೆಗೂ ಗ್ಯಾರಂಟಿ ಸ್ಕೀಮ್ಗಳಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಪ್ರತಿ ವರ್ಷ ಅಷ್ಟು ಖರ್ಚಾಗುತ್ತೆ. 200 ಕೋಟಿಯ ಬಾಬ್ತಿಗೆ ಇಷ್ಟೆಲ್ಲ ಸರ್ಕಸನ್ನು 5% ಜಾಸ್ತಿ ಮಾಡಿಬಿಟ್ರೆ, ಮೆಟ್ರೋದ ಬೆಲೆ 5% ಜಾಸ್ತಿ ಮಾಡಿಬಿಟ್ರೆ ಬರೀ 200 ಕೋಟಿ ಇನ್ನೂ ಜಾಸ್ತಿ ಬರುತ್ತೆ. 200-300 ಕೋಟಿಗೆ ಒಂದು ಸ್ಟೇಟ್ ಗೌರ್ಮೆಂಟ್ ಈ ರೀತಿ ಮೆಟ್ರೋ ವಿಚಾರದಲ್ಲಿ ನೀವು ದರ ಜಾಸ್ತಿ ಮಾಡ್ಕೊಬಿಡಿ, ಜನಗಳಿಗೆ ಒಂದು ಹೊರೆ ಆದರೂ ಚಿಂತೆ ಇಲ್ಲ, ನನಗೆ ಹೊರೆ ಆಗ್ತದೆ ಅಂತ ಪತ್ರ ಬರೆಯೋಕ್ಕೆ ಸಾಧ್ಯ ಅಂತ ನನ್ನ ಬೇಸಿಕ್ ಪಾಯಿಂಟ್. ಅದ್ರ ಬಗ್ಗೆ ಒಂದು ವೇಳೆ ಬರೆದಿದ್ರೆ ಅಕಾರ್ಡಿಂಗ್ ಟು ಮಿಸ್ಟರ್ ತೇಜಸ್ವಿ ಸೂರ್ಯ, ಈಗ ಬರ್ದಿದ್ರೆ ನಾನು ಹೇಳೋದು ತಪ್ಪೆ. ಯಾಕಂದ್ರೆ ಇವತ್ತು ಶಾಡೋ ಕ್ಯಾಶ್ ಸಪೋರ್ಟ್ ಅಂತ ಏನು ಕೊಡಬೇಕಿತ್ತು ಅದು ಕೊಡೋ ಧರ್ಮ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಯಾಕಂದ್ರೆ ಇದು ಒಂದು ಅಸೆಟ್ ಆಗ್ತಾ ಇರೋದು ಕರ್ನಾಟಕಕ್ಕೆ, ಯಾವುದೋ ಒಂದು ತಮಿಳ್ನಾಡಿಗೋ ಆಂಧ್ರ ಪ್ರದೇಶಕ್ಕೂ ಆಗ್ತಾ ಇಲ್ಲ. ಬಟ್ ಇಲ್ಲಿ ನಾವು ಟೋಟಲ್ ಹಿಸ್ಟ್ರಿ ನೋಡಿದಾಗ ಸರ್, ಸುಮಾರು 1,10,000 ಕೋಟಿನ ಇನ್ವೆಸ್ಟ್ ಮಾಡವ್ರೆ ಎಲ್ಲಿಗೆ? ಮೆಟ್ರೋಗೆ. ಇದುವರೆಗೆ ಟೋಟಲ್ ಫೇಸ್ಗಳಿಗೆ 1,10,000 ಕೋಟಿ ಇನ್ವೆಸ್ಟ್ ಮಾಡಿರೋರಿಗೆ 200 ಕೋಟಿ ಹೆಚ್ಚು ಹೊರೆ ಆಗುತ್ತಾ ಅಂತ ನಾನು ಕೇಳೋದು. ಮತ್ತೆ ಮೆಟ್ರೋ ಯಾವ ಲೆವೆಲ್ ಅಲ್ಲಿ ಇತ್ತು ಅಂದ್ರೆ, ಫಸ್ಟ್ ಸ್ಟಾರ್ಟ್ ಆದಾಗ 400 ಕೋಟಿ ರೆವಿನ್ಯೂ ಇತ್ತು,
ಮಧ್ಯ ಕೋವಿಡ್ ಬಂದಿದ್ದರಿಂದ 82 ಕೋಟಿಗೆ ಇಳಿತು. ಈಗ ಮತ್ತೆ 1200 ಕೋಟಿಗೆ ರೀಚ್ ಆಗಿದೆ ಪರ್ ಆನಮ್ ಇನ್ಕಮ್. ಏನ್ ಕಡಿಮೆ ಆಗಿಲ್ಲ. 400 ಕೋಟಿಯಿಂದ ಕೋವಿಡ್ ಅಲ್ಲಿ 82 ಕೋಟಿಗೆ ಬಂದಿದ್ದು ಇವತ್ತು 1200 ಕೋಟಿ ಪರ್ ಆನಮ್ ಬರೀ ಬೆಂಗಳೂರು ಒಂದು ಮೆಟ್ರೋದಲ್ಲಿ ಬರ್ತಾ ಇದೆ. ಅಂದಮೇಲೆ ಇವ್ರೇನ್ ಲಾಸ್ ಅಲ್ಲಿ ನಡೀತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ. ಜಾಗ ಕೂಡ ಯೋಗ್ಯತೆ ಇಲ್ಲ ಮೆಟ್ರೋದಲ್ಲಿ, ಜನ ಕೂತ್ಕೊಂಡಲ್ಲ, ಉಸಿರಾಡಕ್ಕೂ ಕಷ್ಟ ಪಟ್ಕೊಂಡು ಯಾವ್ದೋ ಈಗ ಕೋಳಿಗಳನ್ನ ಲಾರಿ ಸಾಗಿಸ್ತಾರಲ್ಲ, ಕೋಳಿಗಳೇ ಎಷ್ಟೋ ನೆಮ್ಮದಿಯಾಗಿ ಹೋಯ್ತವೆ. ಇವತ್ತು ಮೆಟ್ರೋದಲ್ಲಿ ಅಷ್ಟು ಕಂಜೆಸ್ಟ್ ಅಲ್ಲಿ ನಾವು ಪೀಕ್ ಅವರ್ ಅಲ್ಲಿ ಓಡಾಡ್ತೀವಿ. ಅಷ್ಟು ಕಂಜೆಸ್ಟ್ ಅಲ್ಲಿ ಕೂತ್ಕೊಂಡು ಓಡಾಡೋದಕ್ಕೂ ಇವರು ಮತ್ತೆ ರೇಟ್ ಹೈಕ್ ಮಾಡ್ತಾರೆ ಅಂದ್ರೆ ಇದು ನಾಚಿಕೆಡಿನ ಸಂಗತಿ. ಇದು ಮೆಟ್ರೋಗಾಗಿರ್ಬೋದೋ, ರಾಜ್ಯ ಸರ್ಕಾರಕ್ಕಾಗಿರ್ಬೋದೋ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದ, ನಾವು ಸಾಮಾನ್ಯ ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ. 200 ಕೋಟಿ ಹೊಂಚಕ್ಕೆ ಇವ್ರ ಯೋಗ್ಯತೆ ಅಲ್ವಾ? 1,10,000 ಕೋಟಿ ಹೊಂಚೋ ಅಂತ ಸಂಸ್ಥೆಗೆ ಕೇವಲ 200 ಕೋಟಿ ಹೊಂಚಕ್ಕಾಗಲ್ವಾ? ಇವತ್ತು ಇದೇ ಯೋಜನೆಗೆ ರಾಜ್ಯ 25,300 ಕೋಟಿ ಹಾಕೈತೆ, ಕೇಂದ್ರ ಸರ್ಕಾರ 7,400 ಕೋಟಿ ಹಾಕೈತೆ, ಇನ್ನು 70,000 ಕೋಟಿ ಪೂರ್ತಿ ಏನು ಇನ್ವೆಸ್ಟ್ಮೆಂಟ್ ಅವರು ಹಾಕಿದ್ದಾರೆ. ಆ ಇನ್ವೆಸ್ಟ್ಮೆಂಟ್ ಅವರು ಇನ್ನೂ ಒಂದು 200-300 ಕೋಟಿ ಹಾಕ್ರಪ್ಪ. ಇಷ್ಟು ಆದಾಯ ಬರ್ತಾ ಇರೋದು ಇವರು ಚಿನ್ನದ ಮೊಟ್ಟ ಇಕ್ತಾ ಇದೆ, ಕತ್ಕುಯ್ಯ ಕೊಟ್ಟಿದ್ದಾರೆ. ಇವತ್ತು ಮೆಟ್ರೋದಲ್ಲಿ ಓಡಾಡೋರು ಯಾರು? ಶ್ರೀಮಂತರ, ಬಡವರು, ಮಧ್ಯಮ ವರ್ಗದವರು, ಅವ್ರ ಕೆಲ್ಸಕ್ಕೆ ಕಾರ್ಯಕ್ಕೆ ಡೈಲಿ ಓಡಾಡುವಂತ ಸ್ಟೂಡೆಂಟ್ಸ್ಗಳು. ಅದ್ರಲ್ಲೂ ನಾನು ಹೇಳ್ತೀನಿ, ಇವತ್ತು ಸ್ಟೂಡೆಂಟ್ಸ್ಗಳಿಗೂ ಕೂಡ ಪಾಸ್ಗಳು ಕೊಡ್ಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಒಂದು ಡಿಸ್ಟೆನ್ಸ್ ಇಂದ ಇನ್ನೊಂದು ಡಿಸ್ಟೆನ್ಸ್ಗೆ ಎಷ್ಟೋ ಮಕ್ಕಳು ಓಡಾಡ್ತಾರೆ. ಅವರು ಇವತ್ತು ಈ ಮೆಟ್ರೋ ದರನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ರಾಜ್ಯ ಸರ್ಕಾರ ಈ ಏನು ಶಿಕ್ಷಣ ಜಾಸ್ತಿ ಮಾಡಿದ್ರೆ ಮತ್ತೆ ಮೆಟ್ರೋ ಬೆಲೆ ಮತ್ತೆ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ ಅಲ್ರಿ. ಜನ ಮೆಟ್ರೋ ದುಬಾರಿಯಪ್ಪ ಅಂತ 2 ವೀಲರ್ ತಗೊಂಡು ನಾವ್ ಹೇಳ್ತಾ ಇರೋದು, ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಆಗಿದೆ. ಮಕ್ಕಳು ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಇವತ್ತು ಸ್ಟೂಡೆಂಟ್ಸ್ ಗಳಿಗೆ ಪಾಸ್ ವಿತರಣೆ ಮಾಡಬೇಕು, ನನ್ನ ಒಂದು ಅಭಿಪ್ರಾಯ ಇದೆ. ಇದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿ ಅವರು ಒಂದು ಸಹಿ ಸಂಗ್ರಹ ಅಭಿಯಾನನೂ ಕೂಡ ಮಾಡಿದ್ದು. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಒಮ್ಮತ ಮೂಡಿಸಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಇಂಥ ಯೋಜನೆಗಳಿಗೆ ಅಂತ ಹೇಳಿದ್ರೆ ಇನ್ನು ಇದೇ ಹಳ್ಳಿಗಳ ಮೇಲೆ ಇನ್ನೂ ಸಾಕಷ್ಟು ಟ್ರೈನ್ಗಳು ಓಡಾಡ್ಬೇಕಾಗತ್ತೆ. ಅವಾಗ ಈಗಲೇ ಒಬ್ಬರೊಬ್ರು ಉಸಿರಾಡಕ್ಕಾಗಲ್ಲ, ಕುರಿ ತರ ಕೋಳಿ ತರ ಅಂತ ಹೇಳ್ಬಿಟ್ಟು ಪಾಸು ಇಶ್ಯೂ ಮಾಡ್ಬಿಟ್ಟು ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡ್ಲಿ, ಅಲ್ಲಿ ಸ್ಟಾಂಪೀಡ್ ಆಗ್ಬಿಡುತ್ತೆ ಅಷ್ಟೇ. ಮೆಟ್ರೋ ಹೇಳ್ತಾ ಇರೋದು ಫ್ರೀಕ್ವೆನ್ಸಿ ಟ್ರೈನ್ಗಳಿಗೆ ನಮ್ಗೆ ಜಾಸ್ತಿ ದುಡ್ಡು ಕೊಡ್ತಾ ಇಲ್ಲ ಇವರು, ಅದನ್ನೇ ನಿರ್ವಹಣೆ ಮಾಡಕ್ಕಾಗಲ್ಲ. ಬರೀ ಟಿಕೆಟ್ ಇಂದ ಬರ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಯೋಚನೆಗಳಿದಾವೆ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಬೆಂಗಳೂರು ಟು ತುಮಕೂರು ಮೆಟ್ರೋ ಬಿಡ್ತೀನಿ ಅಂತಾರೆ. ಹಂಗಾರೆ ಕೆ ರೈಡ್ ಏನ್ ಕತೆ ಕಾಯಕ? ನಾನು ಹೇಳೋದು, ನಾವ್ ಹೇಳೋದು ಕೆ ರೈಡ್ ಅಂತ ಯೋಜನೆಗಳನ್ನ ತುಮಕೂರು ಸುತ್ತಮುತ್ತ ತಾಲೂಕುಗಳಿಗೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಬೆಂಗಳೂರಿಂದ ನಾನು ತುಮಕೂರ್ಗೆ ಮೆಟ್ರೋ ಬಿಡ್ತೀನಿ ಅಂದ್ರೆ ಕಾಸ್ಟ್ ಎಕ್ಸ್ಕಲೇಷನ್ ಏನಾಗುತ್ತೆ? ಲ್ಯಾಂಡ್ ಅಕ್ವಿಸಿಷನ್ ಕತೆ ಏನಾಗುತ್ತೆ? ಲ್ಯಾಂಡ್ ಅಕ್ವಿಸಿಷನ್ ಏನಾಗುತ್ತೆ? ನಾವ್ ಹೇಳೋದು, ಈ ಒಂದು ಅವೈಜ್ಞಾನಿಕ ನೀತಿಗಳಿಂದ ಜನರ ತಲೆ ಅವೈಜ್ಞಾನಿಕವಾಗಿದೆ, ಜನರ ತಲೆ ಮೇಲೆ ಬರೆ ಆಗ್ತಾ ಇದ್ದಾರೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದರ್ಶನ್ ಇಲ್ಲಿ ಇದೇ ತೇಜಸ್ವಿ ಸೂರ್ಯ ಅವರು ಇನ್ನೊಂದು ಪ್ರಸ್ತುತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು, ಆ ಪಾಯಿಂಟ್ ನೇರವಾಗಿ ಬಂದ್ಬಿಡ್ತೀನಿ ನಾನು. ರಾಜ್ಯ ಸರ್ಕಾರವು BMRCLಗೆ ಎಲ್ಲ ಹಿಂದಿನ ಸರ್ಕಾರವೂ ಹಾಗೂ ಈ ಸರ್ಕಾರವೂ ಸೇರಿದಂತೆ ಎಲ್ಲ ಹಿಂದಿನ ಸರ್ಕಾರಗಳು, ಈಗಿರೋ ಸಿದ್ದರಾಮಯ್ಯ ಸರ್ಕಾರವೂ ಕೂಡ ಸೇರಿದಂತೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮಾಡ್ತಾ ಇತ್ತು. ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಿಜ. ಆದರೆ ಖಜಾನೆ ಖಾಲಿಯಾಗಿರುವ ರಾಜ್ಯ ಸರ್ಕಾರ ಪ್ರಸಕ್ತ ಹಣಕಾಸು ವರ್ಷ ಮತ್ತು ಹಿಂದಿನ ಹಣಕಾಸು ವರ್ಷದಲ್ಲಿ ಮೆಟ್ರೋಗೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನೀಡುವುದನ್ನು ನಿಲ್ಲಿಸಿದೆ. ಹಾಗೂ FFCಯಲ್ಲಿರುವ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೇ ಇದನ್ನು ಹೇಳಿದ್ದಾರೆ ಎಂದು ಒಂದು ಕಡೆ ಮೆನ್ಷನ್ ಮಾಡ್ತಾರೆ. ಇದನ್ನು ಯಾರಪ್ಪ ನಿನಗೆ ಹೇಳಿದ್ರು ಅಂತ ಕೇಳಿದಾಗ ಅವರು ಕೊಟ್ಟಿರೋ ಉಲ್ಲೇಖ ಇದು. ನಾನಿದು FFC ರಿಪೋರ್ಟ್ ತೊಗೊಂಡು FFC ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಅಥವಾ ಅವರ ಅಧಿಕಾರಿ ಹೇಳಿಕೆ ನೇರವಾಗಿ ಕೋಟ್ ಮಾಡ್ತಾ ಇಲ್ಲ. ತೇಜಸ್ವಿ ಸೂರ್ಯ ಅವರ ಪತ್ರಿಕಾ ಪ್ರಕಟಣೆ, ಅದನ್ನು ಮಾತ್ರ ನಾನು ಓದ್ತಾ ಇದ್ದೀನಿ. ಅವರೇನು ಹೇಳ್ತಾರೆ ಇಲ್ಲಿ, ಟಿಲ್ ನೌ GOK ಹ್ಯಾಸ್ ಬೀನ್ ಪ್ರೊವೈಡಿಂಗ್ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಫಾರ್ ದಿ ಫಾಲೋಯಿಂಗ್ ಥ್ರೂ ದಿ ಬಜೆಟರಿ ಅಲೋಕೇಶನ್, ಕ್ಯಾಶ್ ಲಾಸ್ ರೀಇಂಬರ್ಸ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಫ್ರೀ ಸಬ್ ಡೆಪ್ಟ್ ಟುವರ್ಡ್ಸ್ ಲೋನ್ ರೀಪೇಮೆಂಟ್ ಟು GOI ಆ್ಯಂಡ್ ಡೊಮೆಸ್ಟಿಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಅಂದರೆ ಇದು ಅಲ್ಲಿರೋ ಅಧಿಕಾರಿಗಳಿಗೆ ಹೇಳ್ಬಿಟ್ಟಿದ್ದಾರೆ, ಈ ಸರ್ಕಾರ ಹಿಂದಿನ ಸರ್ಕಾರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು, ಇವರೊಬ್ಬರು ಮಾತ್ರ ಖಜಾನೆ ಖಾಲಿಯಾಗಿರುವ ಈ ಖಜಾನೆ ಖಾಲಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಇದನ್ನು ಐ ಥಿಂಕ್ ಯಾವುದೇ FFCಯ ಮೆಂಬರ್ ಆ ಥರ ಹೇಳಕ್ಕೆ ಬರಲ್ಲ. ಒಂದು ಸರ್ಕಾರ ಕೊಡ್ತೀನಿ ಅಂತ ಹೇಳುತ್ತೆ, ಇಲ್ಲ ಕೊಡಲ್ಲ ಅಂತ ಹೇಳುತ್ತೆ, ಇಲ್ಲ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳುತ್ತೆ, ಅಥವಾ ಮುಂದಕ್ಕೆ ಕೊಡಬಹುದು ಅಂತ ಹೇಳುತ್ತೆ. ನನ್ನ ಖಜಾನೆ ಖಾಲಿ ಆಗಿಬಿಟ್ಟಿದೆ, ನಂತರ ಕಾಸಿಲ್ಲ, ನಾನು ಕೊಡೋಕ್ಕಾಗಲ್ಲ, ಸರ್ಕಾರ ಮಾತಾಡೋಕ್ಕೆ ಸಾಧ್ಯನಾ? ರಾಜ್ಯ ಅದು ಒಂದು FFC ಮುಂದೆ, ಒಂದು FFC ಮುಂದೆ
ನಿಮ್ಮ ಸುದ್ದಿವಾಹಿನಿಯ ಮೂಲಕ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋದು, ಯಾಕೆಂದ್ರೆ ಯಾವುದೇ ಒಂದು FFC ಅವರಾಗಿರ್ಲಿ ಅಥವಾ BMRC ಅವರಾಗಿರ್ಲಿ ಯಾವುದೇ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿಲ್ಲ, ಯಾವುದೇ ದಿವಾಳಿ ಆಗ್ಬಿಟ್ಟಿದೆ, ಯಾವುದೇ ಪತ್ರ ವ್ಯವಹಾರಗಳು ಅಲ್ಲಿ ದಾಖಲೆ ಇಟ್ಟಿಲ್ಲ, ಅನಾವಶ್ಯಕ ಈ ರೀತಿಯಾದಂತಹ ಸುಳ್ಳು ಹೇಳಿಕೆಗಳನ್ನ ರಾಜ್ಯ ಸರ್ಕಾರದ ಮೇಲೆ ಹೇಳಿರ್ತಕ್ಕಂತಹ ತೇಜಸ್ವಿ ಸೂರ್ಯನ ಮೇಲೆ ರಾಜ್ಯ ಸರ್ಕಾರ ಕಾನೂನಾತ್ಮಕ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕು ಅಂತ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ಜೊತೆಗೆ ನಮ್ಮ ಏನು KPCC ಲೀಗಲ್ ಸೆಲ್ಲಿಂದನೂ ಈ ರೀತಿ ಅಪ್ರಬುದ್ಧವಾದಂತಹ ಹೇಳಿಕೆ ಕೊಡೋದನ್ನ, ಯಾಕೆಂದ್ರೆ ದಾಖಲೆ ಇದ್ರೆ ನೀವು ಹೊಡಿರಿ ಸರ್ ನಾವು ಕೇಳ್ತೀವಿ, ನೀವು ಚಾಟಿ ಬೀಸಿ ಸರ್ ನಾವು ಕೇಳ್ತೀವಿ, ನಿಮ್ ಹಕ್ಕದು, ನೀವೊಂದು ಪತ್ರಿಕೋದ್ಯಮದಲ್ಲಿದ್ದು. ಆದ್ರೆ ಯಾವುದೂ ಇಲ್ದನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂತದ್ದು ಇದೆಯಲ್ಲ, ಇದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ತೇಜಸ್ವಿ ಸೂರ್ಯ ಕನ್ಸರ್ನ್ ಅಕ್ಸೆಪ್ಟ್ ಮಾಡ್ಕೊಂಡು ಏನೊಬ್ರು MP ಇದ್ದಾರೆ, ಅವ್ರು ಏನೇ ಮಾತಾಡಿರಲಿ ಅದಕ್ಕೊಂದು ದಾಖಲೆ ಕೊಟ್ಬಿಟ್ಟಿದ್ರೆ, ನೋಡಿ ಇಂಥ ಅಧಿಕಾರಿ FFC ಇರ್ತಕ್ಕಂಥ ಅಧಿಕಾರಿ ಅವ್ರ ಮುಂದೆ ಬರ್ತಕ್ಕಂಥ ಪತ್ರವನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರ ಈ ಥರ ಗೋಗರದಿರುವ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಖಜಾನೆ ಖಾಲಿ ಆಗಿಬಿಟ್ಟಿದೆ ಅಂತ FFCಯ ಇಂಥ ಅಧಿಕಾರಿ ಮುಂದೆ ಗೋಗರೆದು ಅವ್ರಿಗೆ ಬರೆದಿರ್ತಕ್ಕಂಥ ಪತ್ರವನ್ನು ಉಲ್ಲೇಖ ಮಾಡಿ ಕೊಟ್ಟಿದ್ರೆ ಇಟ್ಸ್ ಓಕೆ, ಪೊಲಿಟಿಕಲಿ ಬರುತ್ತೆ. ಕಾಂಗ್ರೆಸ್ ಅವ್ರು BJP ಮೇಲೆ ಮಾತಾಡ್ತಾರೆ, BJP ಕಾಂಗ್ರೆಸ್ ಇದು ಇದ್ದದ್ದೇ. ಇದೇನು ಇದನ್ನ ನಂಬೋಣವಾ ನಾವು, ಇದು ನಂಬಲ ಅಥವಾ ನೀವು ನಂಬ್ತೀರಾ ಇದನ್ನ ಅಂತ? ಸರ್ ನೋಡಿ, ಈಗ ಒಂದಷ್ಟು ಡಾಕ್ಯುಮೆಂಟ್ಸ್ ಏನು ಸಂಸದರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದೆಲ್ಲ ಕೆಲವೊಂದೆಲ್ಲ ನಾನು ಕೂಡ ನೋಡಿದೆ, ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಇನ್ಫಾರ್ಮೇಶನ್ ಸೆಕ್ಟರ್ ಇಂದ ಬಂದಿರತಕ್ಕಂಥದ್ದು. ಕೆಲವೊಂದೆಲ್ಲ ಕಂಪೈಲ್ ಮಾಡಿ FFC ಮತ್ತೆ ಈಗ ನಾನು ಹೇಳಿದೆ ಆಗ್ಲೇ ಡೆಕ್ಕನ್ ಹೇಳಿದೆಲ್ಲ ಉಲ್ಲೇಖ ಮಾಡಿದೆ, ಆ ರೀತಿ ಒಂದಷ್ಟು ಕಂಪೈಲ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ರಾಜ್ಯ ಸರ್ಕಾರದ ಪಾತ್ರ ಬಹಳ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವರು ಪದೇ ಪದೇ ಈ ರೀತಿಯ ವಿಚಾರಗಳು ಬಂದಾಗ ಸುಖ ಸುಮ್ನೆ ಕೇಂದ್ರದ ಮೇಲೆ ಬೊಟ್ಟು ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಕಾಂಗ್ರೆಸ್ ವಕ್ತಾರರು ಡಾಕ್ಯುಮೆಂಟ್ ಕೊಡ್ಲಿ ಅದು ಕೊಡ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಹಾಗಾದ್ರೆ ಸಿದ್ದರಾಮಯ್ಯನವರು ಒಂದು ಡಾಕ್ಯುಮೆಂಟ್ ಅನ್ನು ಹಿಡ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ಲಿ, ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರು ಇದಾರಲ್ಲ, ಯಾರು ಬೇಡ ನಮ್ಮ DK ಶಿವಕುಮಾರ್ ಸಾಹೇಬ್ರೆ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ಲಿ, ಮೆಟ್ರೋದಲ್ಲಿ ಯಾರು ನಮ್ಮ ಪಾತ್ರ ಏನು ಅಂತ. ಅದೇ ಮೆಟ್ರೋ ಇಲ್ಲಿ ನೀವು ನಾಮಕರಣ ಮಾಡ್ತೀರಾ, ಮೆಟ್ರೋವನ್ನ ಸ್ಥಾಪನೆ ಮಾಡ್ತೀರಾ ಅಂದಾಗ ನಮ್ಮ ಪಾತ್ರ ಇದೆ ಅಂತ ನಾ ಮುಂದು ಬರ್ತಕ್ಕಂಥ DK ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಾತಾಡ್ಲಿ. ಅದ್ ಬಿಟ್ಬಿಟ್ಟು ಬಿಜೆಪಿ ಅಂತ ಗಾಳಿಲಿ ಗುಂಡಾಡ್ಸಿರೋದ್ ನಾವ, ಅಥವಾ ಇವ್ರು ನಾನು ಹೇಳಿದ್ನಲ್ಲ BMRC 5 ಜನ ಮೆಂಬರ್ಗಳಿದ್ದಾರೆ, 105% ಇಂದ 75% ಬಂದಾಗ ನಮ್ಮ ಪಾತ್ರ ಅಂತ ಹೇಳಿದ್ರಿ, ಮೆಟ್ರೋ ತಂದಿದ್ ನಾವು ಅಂತ ಹೇಳಿದ್ರಿ. ಹಾಗಾದ್ರೆ ಈಗಲೂ ಯು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ, ನೀವು ಮಾತಾಡಬಹುದಲ್ವಾ? ನೀವು ಯಾವ್ದು ಡಾಕ್ಯುಮೆಂಟ್ ಅಲಿಗೇಷನ್ಸ್ಗೆ ನೀವು ಮಾತಾಡಿ ಅಂತ ನೀವು ಹೇಳ್ತೀರಾ? ಅಲಿಗೇಷನ್ಸ್ ಅಲ್ಲ, ಈಗ ನಾವು ವಿತ್ ಡಾಕ್ಯುಮೆಂಟ್ ನಾವು ಡೇಟಾ ಕೊಟ್ಟಿದೀವಿ. ನಾನು ನಿಮಗ್ ನೇರವಾಗಿ ಸವಾಲ್ ಹಾಕ್ತೀನಿ, ತಪ್ಪಂತೀರ ಬನ್ನಿ ಡಾಕ್ಯುಮೆಂಟ್, ನೀವು ಸುಮ್ನೆ ಖಾಲಿ ಟ್ರಂಕು. ತೇಜಸ್ವಿ ಸೂರ್ಯನ್ ಡಾಕ್ಯುಮೆಂಟ್ ಏನು ಅಂತ ಇವ್ರು ಮಾತಾಡ್ಬೇಕಲ್ಲ. ನಾನು ಅದನ್ನ ಹೇಳಿದೆ ಸರ್, ಅದ್ರಲ್ಲಿ ಇರ್ತಕ್ಕಂಥ ಅನೇಕ ಅಂಶಗಳು ಇಟ್ ಮೇ ಬಿ ಎ ಕಂಪೈಲ್ಡ್ ಡಾಕ್ಯುಮೆಂಟ್. ನಾನು ನೋಡಿದೆ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಇದು ಅನೇಕ ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಟೈಪಿಂಗ್ ವರ್ಷನ್ ಇದು. ನಾನು ಹೇಳ್ತಿರೋದು ಈಗ ನಾವು ಈ ಟೈಪ್ ಅನ್ನ ಕುತ್ಕೊಂಡು ಟೈಪ್ ಮಾಡಬಹುದ್ರಿ. ಸಿದ್ದರಾಮಯ್ಯನವ್ರು ಏನ್ ಕೊಡ್ಬೇಕನ್ನೋದು ಏನಿಲ್ಲ, ಅಲ್ಲಿ ಇರ್ತಕ್ಕಂಥ ಇವ್ರ 5 ಮೆಂಬರ್ಸ್ಗೋ ಯಾರೋ BMRC 7 ಹೇಳ್ಬಿಟ್ಟು ಈ ರೀತಿ ಮಾಡಪ್ಪ ಅಂತ ಹೇಳಿ ಆಗಲ್ಲ ಅದು. ಅದನ್ನ ಹೇಳ್ತಿರೋದು. ಈಗ ನಾವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಮತ್ತೆ ಡೇಟಾ ಏನಿದೆ, ಇಫ್ ಇಟ್ ಇಸ್ ನೀವು ಚಾಲೆಂಜ್ ಮಾಡಿ ಕೋರ್ಟ್ ಅಲ್ಲಿ ಯಾಕೆ ಮಾಡಕ್ ಆಗೋದಿಲ್ಲ? ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟೇ ಇಲ್ಲ. ದಿನೇಶ್, ಇಂಥ ವಿಚಾರಗಳು ಏನಾಗುತ್ತೆ ಗೊತ್ತಾ, ಒಂದು ರಾಜ್ಯ ಸರ್ಕಾರ ತನ್ನ ರಾಜ್ಯದ ಪ್ರಜೆಗಳ ವಿಚಾರದಲ್ಲಿ ಎಷ್ಟು ಕನ್ಸರ್ನ್ ಇಟ್ಕೊಂಡಿದೆ ಅಂತ ಕೂಡ ಮ್ಯಾಟರ್ ಆಗುತ್ತೆ. ಇವ್ರಿಗೆ ಇದನ್ನು ಜಾಸ್ತಿ ಆಗಬಾರ್ದಪ್ಪ, ಪ್ರಪೋಸಲ್ ಏನೋ ಇಷ್ಟು ಬಂದ್ಬಿಟ್ಟಿದೆ ಅಂತ ಬಂದಾಗ ಒಂದು ಎಫರ್ಟು ಕಾಣಿಸ್ತಾ ಇಲ್ವಲ್ರಿ? ಬರೀ ರಾಜಕೀಯ ಸ್ಟೇಟ್ಮೆಂಟ್ ಮಾತಾಡ್ಕೊಂಡು ಕೂತ್ಕೊಳ್ಳೋದಾ? ಸ್ಟೇಟ್ ಗೌರ್ಮೆಂಟ್ ಅವ್ರ ಮೇಲೆ ಇವರಂತೆ ಅವ್ರು ಮಾಡಿಬಿಡ್ತಾರೆ ಅಂತ ಹೇಳಿ ಅಲ್ಲಿ ಆರೋಪ ಮಾಡಿಬಿಟ್ರೆ ಮುಗೀತು. ನಾನು ಇಳಿಸ್ತೀನಿ ಇದನ್ನು, ನೀವು ಹೇಳ್ತಿದ್ರಿ ಒಂದು ಒಳ್ಳೆ ಕನ್ಸರ್ನ್ ಅದು. ವಿದ್ಯಾರ್ಥಿಗಳು ಒಂದು ಪಾಸ್ ಆಗಿಬಿಟ್ರೆ ಎಷ್ಟೋ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮೆಟ್ರೋದೆಲ್ಲ ಆ ಥರದೆಲ್ಲ ಬಂದುಬಿಟ್ರೆ ಅಂತೇಳಿ ಮಾಡೋರು ಯಾರು? ಆಗಿದ್ದಾಗಲಿ ನಡೀಲಿ. ಏನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬಿಟ್ರಪ್ಪ ಅಂದರೆ ಮುಗಿದೋಯ್ತಲ್ಲ ಅಲ್ಲಿಗೆ. ಇವತ್ತು ಇಷ್ಟು ಡೀಟೇಲ್ಸ್ ಎಲ್ಲ ಜನಕ್ಕೆ ತಿಳಿಸೋರು ಯಾರು? FFC ಇದೆ, ಶಾಡೋ ಸಪೋರ್ಟ್ ಅಂತ ಇದೆ, ರಾಜ್ಯದಿಷ್ಟು ಪಾಲಿದೆ, ಕೇಂದ್ರದಿಷ್ಟು ಪಾಲಿದೆ, ಈ ಥರ ನಡ್ಕೊಳ್ತೀವಿ ನಾವು ಇಬ್ಬರು ಕೂಡ, ಪತ್ರ ವ್ಯವಹಾರ ಈಗ ನಡೆಯುತ್ತೆ ನಮ್ಮ ನಡುವೆ, ಇದು ಹೇಳ್ಬೇಕಲ್ಲ. ಏನು ಅಪರಾಧ ಅಲ್ವಲ್ಲ ಇದು ಜನಗಳ ಮುಂದೆ ದಾಖಲೆ ಇಡೋದು? ಇವತ್ತು ಏನು ಮೆಟ್ರೋ ಇದೆ BMRCL, ಅದ್ರ ಇನ್ಚಾರ್ಜ್ ಬಂದು ದಾನಕ್ಕೂ ದಿನಕ್ಕೂ ಸರ್ಪಾಯ ಅಂತ ಆಗಬಾರ್ದು, ತೆಲುಗಲ್ಲಿ ಹೇಳ್ತಾರಲ್ಲ, ದಾನಕ್ಕೂ ದಿನಕ್ಕೂ ಸರ್ಪಾಯ, ಹಂಗೆ ಇಬ್ಬರು ಅದಕ್ಕೂ ಇದಕ್ಕೂ ಸರೋಯ್ತು ಅಂತ. ಈಗ BMRCಯಲ್ಲಿ MD ಬಂದು IAS ಆಫೀಸರ್ನ ಹಾಕಿದ್ದಾರೆ, ಯಾರು ಅಂಜುಮ್ ಪರ್ವಾಜ್ ಅಂದ್ಬಿಟ್ಟು. ಈ BMRCLಗೆ ಮಿನಿಸ್ಟರ್ ಯಾರು ಅಂದ್ರೆ ನಮ್ಮ DK ಶಿವಕುಮಾರ್ ಇವತ್ತು, ಯಾಕಂದ್ರೆ ಅವರೇ ಅದಕ್ಕೆ ಹೊಣೆ ಆಗೋದು. ಇದಕ್ಕೆ ಬಡ್ಜೆಟ್ ಸಪೋರ್ಟ್ ಆಗಿರ್ಬೋದು, ಪಾಲಿಸಿ ಇರ್ಬೋದು, ಇವೆಲ್ಲ ಡಿಸಿಷನ್ ಮೇಕಿಂಗ್ ಎಲ್ಲ DK ಶಿವಕುಮಾರ್ ಅವರ ತಲೆ ಮೇಲೆ ಬರೋದು. ಅವರು ಇವತ್ತು ಕೂತ್ಕೊಂಡು ಇದನ್ನ ಪಾಲಿಸಿನ ಜನರದ ಫೇರ್ನ ಫಿಕ್ಸ್ ಮಾಡೋದು ಅವರೇನೆ. ಯಾಕಂದ್ರೆ ರಾಜ್ಯದಲ್ಲಿ ರೈಲ್ ಓಡ್ತಾ ಇರೋದು, ಎಲ್ಲೋ ಡೆಲ್ಲಿಲಿ ಓಡ್ತಾ ಇಲ್ಲ. ರಾಜ್ಯದಲ್ಲಿ ಕೂತ್ಕೊಂಡು ಇವ್ರು ಬೇಕಾದ್ರೆ ಪಾಸ್ ಬೇಕಾದ್ರೂ ಇಶ್ಯೂ ಮಾಡ್ಬೋದು. ಈಗ ಬಸ್ಸಲ್ಲಿ ಹೆಂಗೆ ಮಹಿಳೆಯರಿಗೆ ಫ್ರೀ ಅಂತ ಮಾಡ್ತಾರಲ್ಲ, ಅದೇ ರೀತಿ ಮಕ್ಕಳಿಗೆ
ಫ್ರೀ ಏನು But FFC pass ಅದನ್ನ ಬೇಕಾದ್ರೂ ಒಪ್ಪಿದ್ರೆ ಕೊಡ್ಬೋದು. ಆಗುತ್ತಲ್ವೇನ್ರಿ? FFC ಒಪ್ಬೇಕಲ್ಲ ಸರ್, ದಿನೇಶ್ ಅದಕ್ಕೆಲ್ಲ ಅದನ್ನ. ರಾಜ್ಯ ಇವ್ರು ಸರ್ಕಾರ ಹೇಳ್ತಾರೆ ಕಡಿಮೆ ಮಾಡ್ಬಿಡು ಅಂತ ಸರ್, ಮಾಡ್ಬಿಡ್ತಾರ ಸರ್, FFC ಅವರು? funding ಕೊಡ್ಬೇಕು ಸರ್. ನ್ಯಾಯಮೂರ್ತಿಗಳು ಕೂತಿರ್ತಾರೆ ಅದ್ರಲ್ಲಿ, Funding ಹೈಕೋರ್ಟ್ ಕೊಡ್ಬೇಕು. ನ್ಯಾಯಮೂರ್ತಿಗಳು. ಈಗ ಫಂಡಿಂಗ್ ಕೊಡೋದು ಹೇಳಿ ಮತ್ತೆ- ನೀವು. ಮತ್ತೆ ನಾನು ಹೇಳ್ತಾ ಇರೋದು ಅಲ್ಲ. ಹೌದು, ಈಗ KSRTC ಹೆಂಗೋ ಹಂಗೆ. ನಾನು ಹೇಳ್ತಾ ಇರೋದು ಫಂಡಿಂಗು ಕೊಡ್ಬೇಕು. ಎಲ್ಲಿ ಫೇಲ್ಯೂರ್ ಇದೆ, ಈಗ ನಾನ್ ಟಿಕೆಟ್ ಏನು ಎಕನಾಮಿ ಏನಿದೆ ಅದು ಫೇಲ್ಯೂರ್ ಇದೆ ಬೆಂಗಳೂರು ಮೆಟ್ರೋದಲ್ಲಿ. ಅದು ಏನಕ್ಕೆ ಮಾಡ್ತಾ ಇದ್ದಾರೆ, ಯಾವ ದಂಧೆ ಇನ್ವಾಲ್ವ್ ಆಗಿದೆ, ಯಾಕೆ ಕಡಿಮೆ ರೇಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ, ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ನಿಂತೋಗಿದೆ ಮೆಟ್ರೋದಲ್ಲಿ. ಆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ ಏನ್ ಸ್ಟೆಪ್ಸ್ ತಗೋಬಹುದು, ಅದರ್ ರೆವಿನ್ಯೂಸ್ ಗಳನ್ನ ಇವತ್ತು ಎಷ್ಟೋ ಮೆಟ್ರೋ ಕೆಳಗಡೆ ಖಾಲಿ ಬಿದ್ದಿದೆ ಜಾಗಗಳು, ಟೆಂಡರ್ ಮಾಡ್ತಾ ಇಲ್ಲ. ನೀವ್ ಹೆಂಗ್ ಮಾಡ್ತಾ ಇದ್ರಿ, ಹೆಂಗೆ ಲಾಭಕ್ಕೆ ತಂದ್ಬಿಟ್ಟಿದ್ರಿ ಅದನ್ನ ನೀವು? ಯಾವ ತರ ನೀವು ಇದೆಲ್ಲ ಫಿಕ್ಸ್ ಮಾಡಿದ್ರಿ ಅಲ್ಲಿ? ಹೌದು, ಈಗ ಅರವಿಂದ್ ಕೇಜ್ರಿವಾಲ್ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಅಲ್ಲಿ ವರ್ಕ್ ಮಾಡಿದ್ರು. ಅಡ್ವರ್ಟೈಸ್ಮೆಂಟ್ ಇಂದ ಎಷ್ಟು ರೆವಿನ್ಯೂ ಹೇಳಿ, ಡೆಲ್ಲಿಲಿ ಏನ್ ಮಾಡಿದ್ರಿ ನೀವ್? ಹೆಂಗೆ ಇಷ್ಟು ಕಡಿಮೆ ಓಡಿಸ್ತಾ ಇದ್ರಿ ಡೆಲ್ಲಿಲಿ ಇಂದ? ಎಷ್ಟಪ್ಪ 25 ಆಗಸ್ಟ್ 2025 ಒಂದ್ ದಿನದ ₹4 ಅಲ್ಲೂ ಜಾಸ್ತಿ ಮಾಡಿದ್ರೆ ಟಿಕೆಟ್. ಏನ್ ಕಾಸ್ಟ್ ನಿಮ್ ಮಾಡಲ್ ಹೇಳ್ರಿ ಅಲ್ಲಿ ಹೋಗ್ಲಿ, ಅವ್ರಿಗೆ ಒಂದು ಐಡಿಯಾ ಕೊಡ್ರಿ ಅವ್ರಿಗೆ. ನಾವ್ ಇಂತ ಮಾಡಲ್ ಹೇಳಿ ಮಾಡಿ ಸರ್, ಮಾಡಿ ಅದನ್ನ ಹೇಳಿ, ಅವ್ರು ಕಲ್ತ್ಕೊಳ್ಳಿ ಹೇಳಿ ಅವರು. ಸರ್, ಇವರು ರೆವಿನ್ಯೂ ಹೊಂದಿಸ್ಬೇಕು ನಾನು ಹೇಳ್ತಾ ಇರೋದು. ರೆವಿನ್ಯೂ ಹೊಂದಿಸ್ತಾ ಇಲ್ಲ. ಏನಂದ್ರೆ ಈಗ ಇಲ್ಲಿ ಕಾಸ್ಟ್ ಜಾಸ್ತಿ ಬರ್ತಾ ಇದೆ. ಇವ್ರು IAS ಅಧಿಕಾರಿ ಸಮರ್ಥರ ಅಸಮರ್ಥರ, ಬೇರೆಯವ್ರನ್ನ ಹಾಕದ, ಬೇರೆಯವ್ರನ್ನ ಹಾಕಿ ಪ್ರಾಫಿಟ್ ತರ್ಬೋದ. ಯಾಕಂದ್ರೆ ಎಷ್ಟೊಂದು ನಿಗಮ ಮಂಡಳಿಗಳು ಇವತ್ತು ಹಳ್ಳ ಹಿಡ್ದಿದ್ದಾವೆ. ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋ ಅಧಿಕಾರಿಗಳು ಸರಿಯಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡದೇ ಇರೋದು ಈ ಘೋರ ಅನ್ಯಾಯ. ಬಿಜೆಪಿ ಸರ್ಕಾರ ಬಂದ್ಮೇಲೆ ಘೋರ ಅನ್ಯಾಯ, ಎಲ್ಲ ಫ್ರೀ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಕೂಡ ₹4 ಜಾಸ್ತಿ ಆದಾಗ ನೀವು ಸೊಲ್ಲೆತ್ತಲಿಲ್ಲ ಅದ್ರ ಬಗ್ಗೆ. ಸರ್, ಅಲ್ಲಿ ನಾವು ಪ್ರತಿ ದಿವಸ ಹೋರಾಡ್ತಾ ಇದೀವಿ. ಡೆಲ್ಲಿಲಿ ಇವತ್ತು ಹೋರಾಡ್ತಾ ಇದೀವಿ. ಓಡಾಡ್ತಾ ಇದ್ದೀರಾ? ಹೋರಾಡ್ತಾ ಇದೀವಿ. ಡೆಲ್ಲಿಲೆಲ್ಲ ಡೆಲ್ಲಿಲೆಲ್ಲ ದೇಶದ ಪೂರ್ತಿ ಹೋರಾಡ್ತಾ ಇದೀವಿ. ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಬಡ ಮಧ್ಯಮ ವರ್ಗದವರು ಏನು ಮೆಟ್ರೋನ ದಿನನಿತ್ಯ ಅದನ್ನ ಏನೋ ಫ್ಯಾಷನ್ ಆಗಿ ಬಳಸ್ತಾ ಇಲ್ಲ, ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಅದು ಕೆಲಸಗಳಿಗೆ ದೂರದ ಪ್ರಯಾಣಗಳಿಗೆ ಬಳಸ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಇದು ಆಗ್ಲೇಬೇಕು. ರೇಟ್ ಕಡಿಮೆ ಆಗ್ಬೇಕು. ರಾಜ್ಯ ಸರ್ಕಾರ ಏನ್ಬೇಕು, ಇವತ್ತೇನು BMRC ಅಲ್ಲಿ MD ಏನಿದ್ದಾರೆ ಅವ್ರನ್ನ ಬೇಕಾದ್ರೆ ರಾಜ್ಯ ಸರ್ಕಾರ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾದಾವರ ₹95 ಅಂತಾರೆ ಒಂದ್ ಸೈಡ್ಗೆ, ಜಾಸ್ತಿ ಆದ್ರೆ ಈ ಕಡೆ 95, ಆ ಕಡೆ 95, ₹190 ಆಯ್ತು. ಈ ಓನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸಂಬಳ ಅದಕ್ಕಿಂತ ಜಾಸ್ತಿ ಬರ್ಬೇಕಲ್ಲ. ಅಲ್ಲ, ₹200 ಟಿಕೆಟ್ ಇಲ್ಲೇ ಕೊಟ್ಬಿಟ್ಟು ₹6,000 ನಾನು ಇನ್ನೂ ಒಂದು ಆಪ್ಷನ್ ಕೊಟ್ಬಿಡ್ತೀನಿ. BMRC ಓನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಅದನ್ನ ಈಗ ಗರೀಬ್ ರಥ್ ಅಂತ ಬಿಟ್ಟಿದ್ರಲ್ಲ, ಹಂಗೆ ಸಾಮಾನ್ಯ ಜನರ ರೈಲು, ಸಾಫ್ಟ್ವೇರ್ ಜನಕ್ಕೆ ರೈಲು, ಆತರನಾರು ಬಿಡಿ, ವಿಶೇಷ ರೈಲು ಆತರ ಮಾಡ್ಬೇಕಲ್ಲ. ರೇಟ್ ಬೇರೆ, ಇದಕ್ಕೆ ₹200 ಪರ್ ಡೇ ಅಲ್ಲ, ಹೋಗ್ತಾ ಬರ್ತಾ ಆತರನಾದ್ರೂ ಕಡಿಮೆ ಮಾಡ್ಲಿ, ಆತರನಾದ್ರು ಕಡಿಮೆ ಮಾಡ್ಲಿ. ಅದೇನು ಮಾಡ್ದೆ ಸುಮ್ನೆ ಕೇಂದ್ರ ಸರ್ಕಾರ ಅಂತ ಅವ್ರು ಅನ್ನೋದು. ಕೇಂದ್ರ ಸರ್ಕಾರನು ಮೋಸ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮಗ್ ಕೊಡ್ಬೇಕಾಗಿರೋ 50% ದುಡ್ಡನ್ನ ಕೊಡ್ತಾ ಇಲ್ಲ. ಅಂದ್ರೆ ಕೇಂದ್ರಕ್ಕೆ ಏನಿದೆ ಅಂದ್ರೆ ಇವರು ಕಚ್ಚಾಡ್ಕೊಂಡು ಸಾಯ್ಲಿ, ಜನರು ದೂಷಿಸ್ಲಿ, ಇವ್ರಿಗೆ ದುಡ್ಡು ಕೊಡೋದು ಬೇಡ. ಆಮೇಲೆ ಇನ್ನೊಂದು, ಇಲ್ಲಿ ಎಲ್ಲೋ ನನ್ನ ನೀತಿ ಪ್ರಕಾರ ಇವತ್ತು ಬಜೆಟ್ ನೋಡಿದಾಗ 50,65,000 ಕೋಟಿ ಖರ್ಚು ಮಾಡಿದ್ದು 29 ಲಕ್ಷ ಕೋಟಿ. ಅಲ್ಲಿ ನೋಡಿದಾಗ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ. ಅವ್ರಿಗೆ ರಾಜ್ಯಗಳಿಗೆ ಕೊಡೋ ಅನುದಾನಕ್ಕೆ ದುಡ್ಡಿಲ್ಲ. ಇವ್ರು ಯಾವ್ದೋ ಭೀಮಾರು ರಾಜ್ಯಗಳಿದಾವಲ್ಲ ಅವಕ್ಕಷ್ಟೇ ಫಂಡ್ ತಳ್ಕೊಂಡು ಅಲ್ಲಿಂದ ವೋಟ್ ಗಳಿಸೋ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ. ಇದರಲ್ಲಿ ಅತ್ಯಂತ ದೊಡ್ಡ ಫೇಲ್ಯೂರ್ ಅಂದ್ರೆ ರಾಜ್ಯದಿಂದ ಸಂಸದರು ಹೋಗಿದಾರಲ್ಲ ಕೇಂದ್ರಕ್ಕೆ, ಅವರೆಲ್ಲ ವೇಸ್ಟ್ ಮಾಡಿ. ನಾನು ಅಲ್ಲಿ ಲೋಕಸಭೆಯಲ್ಲಿ ಒಂದೇ ದಿವಸ ರಾಜ್ಯಕ್ಕೆ ಅನುದಾನ ಕಡಿತ ಆಗಿದೆ. ನಮಗೆ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ಅಮೌಂಟ್ಗಳು ಒಂದು ಕೊಟ್ಟಿಲ್ಲ. ಪಾಪ ದೇವೇಗೌಡರು ಒಬ್ರೆ ಕಣ್ಣೀರ್ ಹಾಕೊಂಡು ಅಲ್ಲಿ ಪಾಪ ಬೇಡ್ಕೋತಾ ಇದ್ದಾರೆ. ನಾನು ಹೇಳ್ತಾ ಇರೋದು ದೇವೇಗೌಡರು ಒಬ್ರೆ, ಇನ್ನು ಯಾರು ಕೂಡ ನಾನು ಹೇಳ್ತಾ ಇದ್ದೀನಿ, ಸಂಸದರು ರಾಜ್ಯಕ್ಕೆ ಅನುದಾನಗಳನ್ನ ಒಬ್ರು ಕೇಳ್ತಾರೆ. ಬರೀ ಇವರು ಧ್ವಜ ಹಿಡ್ಕೊಂಡು ಒಂದು ಬ್ರೇಕ್ ಆದ್ಮೇಲೆ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಹೋರಾಟಗಳು ಹೇಗೆ? ನಾವೀಗ ಆಯ್ತು ಸೆಂಟ್ರಲ್ ಮಾಡಿದ್ರು ಅಂತ ಸ್ಟೇಟ್ ಮಾಡಿದ್ರು ಅಂತ ಸೆಂಟ್ರಲ್ ಇದ್ದೇ ಇದೆ. ಜನಗಳ ಕಥೆ ಏನ್ರಿ? ನಾಳೆ ಬೆಳಗ್ಗೆಯಿಂದನೋ ಅಥವಾ ಇನ್ನೇನೋ ಗುಡ್ ನ್ಯೂಸ್ ಅಂತ ಬೇರೆ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಿದ್ದು, ಗುಡ್ ನ್ಯೂಸ್ ಈ ಥರ ಜಾಸ್ತಿ ಆಗಲ್ಲ ಅಂಥೇಳಿ. FFC ಅವರು ಮಾತಾಡಿಲ್ಲ, ಸ್ಟೇಟ್ ಗೌರ್ಮೆಂಟು ಹೇಳಿಲ್ಲ ಈ ಮಾತನ್ನು, ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಲಿಲ್ಲ. ಹೂ ಈಸ್ ತೇಜಸ್ವಿ ಸೂರ್ಯ ಹಿಯರ್ ಟು ಅನೌನ್ಸ್ ದೀಸ್ ಥಿಂಗ್ಸ್ ಅಂತ ಹೇಳಿ?
ನೋ ಫಸ್ಟ್ ಆಫ್ ಆಲ್ ಅವರ ಲೆಟ್ರಲ್ಲೇ ಒಂದು ಸ್ಟುಪಿಡಿಟಿ ತುಂಬಿದೆ ಅನ್ನುವಂಥದ್ದು ವಾಸ್ತವ ಸತ್ಯ. ಯಾವುದೇ ತಲೆಬೂಡ ಇಲ್ಲದಂತಹ ಒಂದು ಕುಪಕಲ್ಪಿತ ಒಂದು ನಾಟಕ ಅನ್ನುವಂಥದ್ದು. ಸರ್, ಈಗ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದನ್ನ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾ ಸರ್. ಇದು ವಾಸ್ತವ ಸತ್ಯ. ಡಿ ಕೆ ಶಿವಕುಮಾರ್ ಅವ್ರು ಮಾಡುವಂಥದ್ದಲ್ಲ. ಇಟ್ಸ್ ಅ ಇಂಡಿಪೆಂಡೆಂಟ್ ಬಾಡಿ. ಯಾಕೆ ಸುಮ್ಮನೆ ನೀವು ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರ? ಅಲ್ಲಿ ಪ್ರಶ್ನೆ ಬಂದಿದೆ ಏನು ಗೊತ್ತಾ, ಅದು ಮಾಡೋದು ಅವರೇ. ನಿಮಗೆ ಆಗುವ ನಷ್ಟವನ್ನ ಸಪೋರ್ಟ್ ಆಗಿ ನಾನು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ನಾನು ಅದು ನಾನು ಕೊಡ್ತೀನಿ, ನಮ್ಮ ಜನಕ್ಕೆ ಒಳ್ಳೇದು ಮಾಡಿ ಅಂತ ಡಿ ಕೆ ಶಿವಕುಮಾರ್ ಕೇಳಬಾರ್ದು. ಡಿ ಕೆ ಶಿವಕುಮಾರ್ ಅವರು ಹೇಳುವುದಕ್ಕಿಂತ ರಾಜ್ಯ ಸರ್ಕಾರ ತನ್ನ ಮೇಲೆ ಏನು ಭಾರ ಹಾಕೊಬೇಕಲ್ಲ ಅದ್ರ ದುಪ್ಪಟ್ಟು ಭಾರವನ್ನ ಹಾಕಿ ಕೇಂದ್ರದಿಂದ ಘೋಷಣೆ ಆದಂತ ಬಜೆಟ್ ಇಂದ ಏನು ಕಡಿತ ಆಯ್ತು ಅಮೌಂಟ್ ಮೆಟ್ರೋದ್ದೇ, ಆ ಒಂದು ಭಾರವನ್ನು ರಾಜ್ಯ ಸರ್ಕಾರ ಭರಿಸಿದೆ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ. ಇವ್ರು ಆಗಿಂದ ಮತ್ತೆ ನೀವು ಈ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾ ಇದ್ದೀರಿ ಸರ್. ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಹಾಕುವಾಗ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಅದಕ್ಕೆ ಭರ್ಪೂರ್ ಇದು ನಾಳೆ ಹೇಳ್ತೀನಿಲ್ಲ, ನಮ್ಮ ರಾಜ್ಯದ ಮೆಟ್ರೋ ಇಡೀ ದೇಶದಲ್ಲೇ ಹೈಯೆಸ್ಟ್ ರೆವಿನ್ಯೂ ಕಲೆಕ್ಟ್ ಮಾಡ್ತದೆ. ಆದ್ರೆ ಸಂಪೂರ್ಣ ಆಗ್ಬೇಕಲ್ವಾ ಸರ್? ಅರ್ಧರ್ಧ ಆಗಿರೋ ಕಾಮಗಾರಿ ನೀವು ಅಡ್ವರ್ಟೈಸ್ಮೆಂಟ್ ಮತ್ತೆ ಇನ್ನೊಂದು ಬೇರೆ ಬೇರೆ ವಿಧದಲ್ಲಿ ಹಣದ ಮೂಲ ಗಳಿಸಬಹುದು. ಆದ್ರೆ ಇವತ್ತು ಒಂದು ಕಡೆ ತೇಜಸ್ವಿ ಸೂರ್ಯ ಅವರೇ ಈ ಲೆಟರ್ಗಳನ್ನ ಬಿಟ್ಟು ಹೋಗಿ ಸಂಸತ್ತಲ್ಲಿ ಮಾತಾಡಿ. ಸಂಸತ್ತಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ಹೇಳೋದು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತ ಆಗ್ಬಾರ್ದಲ್ಲ. ಶ್ರೀಮಂತವಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ, ಯಾರಿಗೇನು ಬಂತು ಅಂತ ಸರ್. ಅದು ನಮಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ನರೇಂದ್ರ ಮೋದಿ ಅವರು ಈ ಬಜೆಟ್ ಅಲ್ಲೂ 18 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸರ್. ಒಟ್ಟು ದೇಶದ ಸಾಲ ಮಾಡಲ್ಲ, ಸಾಲ 1 ಲಕ್ಷದ ಸಿದ್ದರಾಮಯ್ಯನವರು 1 ಲಕ್ಷದ 16,000 ಕೋಟಿ ಏನು ಸಾಲ ಆಗಿದೆ ಈ ಸರಿ. ಆದ್ರೆ ನಮ್ಮ ಯೋಜನೆಗಳಿಗೆ ಸರ್ ಈಗ ಭದ್ರದ್ ನಾವು ಮಾಡ್ಲೇಬೇಕಲ್ಲ ಸರ್, ಮೇಕೆದಾಟು ನಾವು ಮಾಡ್ಲೇಬೇಕಲ್ಲ ಸರ್, ಮಹದಾಯಿ ನಾವು ಮಾಡ್ಲೇಬೇಕಲ್ವ ಸರ್, ರೈಲ್ವೆ ಯೋಜನೆ ಘೋಷಣೆಗಳಾದವು. 2.5 ವರ್ಷ ಆಯ್ತು ಮೇಕೆದಾಟಲ್ಲೂ ಭದ್ರದಲ್ಲಿ ಒಂದು ಕಲ್ಲು ಕದಲಿಲ್ವಲ್ರಿ? ನಮಗೆ ಒಂದು ಜಯ ಸಿಕ್ಕಿದೆ ಸರ್. ಮೇಕೆದಾಟು ಅರಣ್ಯ ಇಲಾಖೆಯಿಂದ ನಮಗೆ ರಾಜ್ಯ ಜನ ತಿಳ್ಕೊಂಬಿಡಿ ಇದನ್ನ. ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ, JDS ಬರಲಿ, ಇದೊಂದು ದೊಡ್ಡ ಬೃಹತ್ ನಾಟಕ ಇದು. ಏನು ಗೊತ್ತಾ, ನೀವು ಮಹದಾಯಿ ನೀರು ಕುಡಿಸ್ಬಿಡ್ತಾರೆ, ಭದ್ರಾ ಮೇಲ್ದಂಡ ಯೋಜನೆ ಮಾಡಿಬಿಡ್ತಾರೆ, ಇನ್ಯಾವುದೋ ಅಣೆಕಟ್ಟೆ ಎತ್ತರ ಹೆಚ್ಚಳ ಮಾಡಿಬಿಡ್ತಾರೆ, ಎಲ್ಲೋ ಹೂಳು ತುಂಬಿರೋ TMC ಹೂಳುಗಳನ್ನ ಎತ್ತಿ ಆಚೆ ಬಿಸಾಕ್ಬಿಡ್ತಾರೆ. ಇದೇನು ಗೊತ್ತಾ, ಕೇಂದ್ರ ಕೊಡ್ಲಿಲ್ಲ, ಅಲ್ಲೊಂದು ಗ್ರೀನ್ ಟ್ರಿಬ್ಯುನಲ್ ಇಂದ ಏನು ಆರ್ಡರ್ ಬರಲಿಲ್ಲ, ಗೋವಾದವ್ರು ಖಾತೆ ತೆಗೆದುಬಿಟ್ರು. ಈ ತರ ಹೇಳ್ಕೊಂಡು ಇನ್ನೊಂದು ಎಲೆಕ್ಷನ್ ರೆಡಿ. 2.5 ವರ್ಷ ಆಯ್ತಲ್ಲಪ್ಪ. ಮೇಕೆದಾಟು ಯಾತ್ರೆ ಮಾಡಿದವರು ಯಾರು? ಡಿ ಕೆ ಶಿವಕುಮಾರ್ ಅವರು. ಒಂದು ಕಲ್ಲು ಮೇಕೆದಾಟು ಕೇಳಿ. ಇವಾಗ ಕೇಂದ್ರ ಆಯ್ತಾ, ಮಹದಾಯಿ ಏನ್ ಮಾಡಿದ್ರ ಹಾಗಾದ್ರೆ ಸರ್? ಒಂದ್ ನಿಮಿಷ ಸರ್, ಈ ಡ್ರಾಮಾ ಬಿಟ್ಬಿಟ್ಟು ಮಾತುಕತೆ ಎಲ್ಲ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅದು ಸತ್ಯ ಫ್ಯಾಕ್ಟ್. ಅರಣ್ಯ ಇಲಾಖೆದು ಆ ರೀತಿ ಇದೆ. 5-6 ವರ್ಷ ಆಗ್ಲಿ ಬಿಡಿ, ಇನ್ನೊಂದು 5 ಎಲೆಕ್ಷನ್ ಬರ್ಲಿ ಬಿಡಿ, ಮುಗಿಸ್ಕೊಳ್ರಿ. ಇವತ್ತು ನಾನು ಕಣ್ಣಾರೆ ನೋಡಿದ್ದು ನಮ್ಮ ಒಂದು ಕಲ್ಲು ಕದಲಿಸಿಲ್ಲ ಸರ್. ಒಂದು ಚಿಕ್ಕ ಉದಾಹರಣೆ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಮಧ್ಯಾಹ್ನ ಎಲ್ಲ ಊಟಕ್ಕೆ ಹೋಗಿದ್ದೆ, ಇಬ್ರು ಪೌರ ಕಾರ್ಮಿಕರು ಬಂದಿದ್ರು ಸರ್. ಪ್ರಾಮಿಸ್ ಅವ್ರ ಹತ್ರ ಕೇಳಿದೆ, ಅಮ್ಮ ನಿಮ್ಗೆ ಈಗ ಸಂಬಳ ಎಷ್ಟು ಅಂತ. ಆ ಹೆಣ್ಮಗಳು ಹಿಂಗ್ ತೋರ್ಸಿರಿ ಸರ್, 45,000 ರೂಪಾಯಿ ಅಂತೇಳಿ. ನಾವು ಕಾಯಂ ಮಾಡಿರೋದು ನಮ್ಮ ಸರ್ಕಾರ ಏನೇನು ಘೋಷಣೆಗಳನ್ನ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದೀವಿ. ಆ ಹೆಣ್ಮಕ್ಳು ಜೊತೆ ಮಾತಾಡಿ ಬಂದಿದ್ದೀನಿ ಸರ್. ಇವತ್ತು ಈ ಕೈಲಾಗ್ದವ್ರು ಏನೋ ಮಾಡ್ತಾರೆ ಅನ್ನೋ ಹಾಗೆ ತೇಜಸ್ವಿ ಸೂರ್ಯ ಇದನ್ನ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಅಣ್ಣಯ್ಯ, ಈ ತರ ಲೆಟರ್ಗಳನ್ನೆಲ್ಲ ಬಿಟ್ಟು ಫಸ್ಟ್ ಹೋಗಿ ನಮಗೆ ನ್ಯಾಯ ಏನ್ ಬೇಕು, ರಾಜ್ಯಕ್ಕೆ ತೆರಿಗೆ ಆಗಿರ್ಲಿ, 14-15 ಹಣಕಾಸು ಆಯೋಗದ ಹಣ ಆಗಿರ್ಲಿ, ನೆರೆಗದ 600 ಕೋಟಿ ರೂಪಾಯಿ ಬಾಕಿ ಆಗಿರ್ಲಿ, ನಬಾರ್ಡ್ ಇಂದ 2,900 ಕೋಟಿ ರೂಪಾಯಿ ನಮಗೆ ಬಾಕಿ ಇದೆಯಲ್ಲ ಅದ್ರ ವಿಚಾರ ಆಗಿರ್ಲಿ, ಅಥವಾ ನೀರಾವರಿಗೆ ಮತ್ತೆ ರೈಲ್ವೆ ಇಲಾಖೆಗಳಿಗೆ. ರೈಲ್ವೆ ನಾನು ಹೇಳ್ತಾ ಹೋದ್ರೆ ಸರ್ ಇಷ್ಟುದ್ದ ಪಟ್ಟಿದೆ, ಟೈಮೇ ಸಾಲಲ್ಲ. ರೈಲ್ವೆ ಒಂದೇ ಒಂದು ಯೋಜನೆಗೆ ಹಣ ಕೊಟ್ಟಿದ್ದಾರೆ. ಈವನ್ ಮೆಟ್ರೋಗೂ ಸಮೇತ ರಾಜ್ಯ ಸರ್ಕಾರ 80% ಹಣ ಆಗ್ತಾ ಇದೆ. ನಾವು ಗೌರವ ಕೊಟ್ಟು ನರೇಂದ್ರ ಮೋದಿ ಅವರೇ ಬಂದು ಇಲ್ಲಿ ಟೇಪ್ ಕಟ್ ಮಾಡಿದ್ರಲ್ಲ, ನರೇಂದ್ರ ಮೋದಿ ಅವರ ಯೋಜನೆದು ಒಂದೇ ಒಂದು ಟೇಪ್ ಕಟ್ ಮಾಡಿರೋದು ಇವತ್ತಿನ ತನಕ ಕರ್ನಾಟಕದಲ್ಲಿ ನೋಡಿದ್ದೀರಾ ಸರ್? ನೀವು ನಮ್ಮನ್ನು ದೂರಿ ನಾವು ಒಪ್ತೀವಿ, ಆದ್ರೆ ನಾವು ಮಾಡಿರೋ ಯೋಜನೆಗಳು ಶಾಶ್ವತವಾಗಿ ನಿಂತಿವೆ. ಇದು ಈಗ ಬರೋ ದುಡ್ಡು, ನಮ್ಮ ದುಡ್ಡು ನಮ್ಗೆ ಕೊಟ್ಬಿಟ್ಟು ಈಗ 1-2 ವಿಚಾರ ಇದೆ. ಟ್ಯಾಕ್ಸ್ ಡಿವಲ್ಯೂಷನ್ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ 4.6% ಇರೋದನ್ನ 3.66 ತಂದುಬಿಟ್ಟಿದ್ದೀರಾ ಅಂತ ಒಂದು ಇಟ್ಕೊಳ್ಳಿ. ಅದು ಬರೋದ್ರಲ್ಲಿ ನಮ್ಗೆ ಕಡಿಮೆ ಮಾಡಿದ್ದೀರಿ ಅಂತ ಏನು ನಿಗದಿ ಮಾಡಿದ್ರು ಅದನ್ನು ನಮ್ಗೆ ಕೊಡ್ತಾ ಇಲ್ಲ ಅಂತ ಒಂದು ದೊಡ್ಡ ಆರೋಪ ಇದೆ. ಈ ಒಂದು ವಿಚಾರದಲ್ಲಿ ಉತ್ಕರ್ಷ್ BJP ಅವರು ಅಥವಾ ಆಮ್ ಆದ್ಮಿ ಅವರು ಅದಲ್ಲ, ನಮ್ಮ ಸ್ಟೇಟ್ ಪಾಲ್ ನಮಗೆ ಕೊಟ್ಬಿಡ್ಬೇಕಲ್ವಾ ಅಂತ ಹೇಳಿ. ಇವರು ಅಸಮರ್ಥ ಕೊಟ್ಟ ಮೇಲೂ ಸರಿಯಾಗಿ ವಿನಿಯೋಗ ಮಾಡಲಿಲ್ವಾ, ಕೊಟ್ಟ ಮೇಲೂ ತಪ್ಪು ಮಾಡಿಬಿಟ್ರಾ, ನೀವೇ ಕೇಳ್ಬೋದಲ್ಲ ಇದೇ ಡಿಬೇಟಲ್ಲಿ.
ನೋಡಿ ಸರ್, ಈಗ ಮೊನ್ನೆ ತಾನೇ ಕೇಂದ್ರದ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ 63,000 ಕೋಟಿ ಅನುದಾನ ಕೊಟ್ಟಿದೀವಿ. ಮೊನ್ನೆ ಇದೇ ಕಾಂಗ್ರೆಸ್ನ ಮಿನಿಸ್ಟರ್ ಎಂ ಬಿ ಪಾಟೀಲ್ ಬಹಳ ಶ್ಲಾಘನೀಯವಾಗಿ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಸ್ಪಂದಿಸಿದ್ದಾರೆ, ರೈಲ್ವೆ ಕಾರಿಡಾರ್ ಬಂದಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರಿಗೆ ಮಾಹಿತಿ ಇಲ್ಲ, ಅದು ಅವ್ರು ತಿಳ್ಕೊಬೇಕಾಗ್ತದೆ. ಮತ್ತೆ ಈಗ ಮೆಟ್ರೋಗೆ ಏನೂ ಕೊಟ್ಟಿಲ್ಲ ಅಂತ ನಾನು ಬರೀ 19-20 ಡೇಟಾ ಹೇಳೋದಿಲ್ಲ, ಬಿಟ್ಬಿಡಿ. ಇವಾಗ ನಮ್ಮ ಸರ್ಕಾರ ಇತ್ತು, ನಿಮ್ ಸರ್ಕಾರ ಇತ್ತು ಅಂತ ಮತ್ತೆ ಅದ್ರಲ್ಲಿ ದುರುದ್ದೇಶ ತಿರುಗ್ತಾರೆ. 23-24ರಲ್ಲಿ 3,600 ಕೋಟಿ, 24-25 1,700 ಕೋಟಿ, 25-26ರಲ್ಲಿ 2,000ಕ್ಕೂ ಅಧಿಕ ಕೋಟಿ. ಸೆಂಟ್ರಲ್ ಗವರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಮೆಟ್ರೋ ಬಗ್ಗೆ ನಿರ್ಲಕ್ಷ್ಯ ಇದ್ರು, ಡಿ ಕೆ ಶಿವಕುಮಾರ್ ಅವ್ರಿಗೂ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇದ್ರು, ಕೇಂದ್ರ ಸರ್ಕಾರಕ್ಕೆ ನಿರ್ಲಕ್ಷ್ಯ ಇಲ್ಲ. ಇಷ್ಟು ದೊಡ್ಡ ಗಾತ್ರದ ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ಇಲ್ಲಿ ಯಾರು ಡಿಸಿಷನ್ ತಗೋಬೇಕು ಅಂತಂದ್ರೆ BMRCL ಹೆಡ್ ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು. ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವಂತ ತೆರಿಗೆ ಹಣದ ಟೋಟಲ್ ಎಷ್ಟು ಉತ್ಕರ್ಷ? ಎಷ್ಟು ತೆರಿಗೆ ಹಣ ಹೋಗುತ್ತೆ ನಮ್ಮಿಂದ? ಎಷ್ಟು ತೆರಿಗೆ ಹಣ ಹೋಗಿ ಅದನ್ನೇ ಎಷ್ಟು ವಾಪಸ್ ಬರ್ತಾ ಇದೆ? ನನಗೆ ಇದೇನ ಎರಡು ವಿಚಾರ, ಮ್ಯಾಥ್ಸ್ ಅಲ್ಲಿ 2 ವಿಚಾರ ಬರುತ್ತೆ. ಈಗ ಒಂದು 10 ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ 2,000 ಕೋಟಿ ಕೊಟ್ಟಿತ್ತು ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇವತ್ತಿಗೆ 3,000 ಕೋಟಿ ಕೊಟ್ಟುಬಿಟ್ಟು ನೋಡ್ರಿ, ಅವಾಗ ಬರೀ 10,000 ಕೋಟಿ ಕೊಡ್ತಾ ಇದ್ರು. 3,000 ಕೋಟಿ ಇದೀವಿ ಅನ್ನೋದಲ್ಲ, ಆ ಕೇಂದ್ರ ಬಜೆಟ್ನ ಎಷ್ಟು ಪರ್ಸೆಂಟೇಜ್ ಹಣ 53 ಲಕ್ಷ ಕೋಟಿ ಬಜೆಟ್ ಮಂಡಿಸಿದಾಗ್ಲೂ ನಾನು ಇಷ್ಟು ಕೊಡ್ತಾ ಇದ್ದೀನಿ, 25 ಲಕ್ಷ ಕೋಟಿ ಮಂಡಿಸಿದಾಗ ಅಷ್ಟೇ ಎಷ್ಟು ಕೊಡ್ತಾ ಇದ್ರು, 10 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ನೋಡಿ. ಬರೀ ನಿಮ್ಗೆ ಕೊಟ್ಟಿರೋದೇ 50,000 ಕೋಟಿ. ಹಂಗೆ ಮಾತಾಡಲ್ಲ. ಈ ಹಿಂದೆ ಯಾವಾಗಲೂ ಕೂಡ ಇನ್ಫ್ಲೇಷನ್ ಬಗ್ಗೆ ಹೇಳ್ತಿದ್ರು. ಇನ್ಫ್ಲೇಷನ್ ಅಮೌಂಟ್ ಅನ್ನ ಕಮ್ಮಿ ಮಾಡಿ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನ ಹೆಚ್ಚುವರಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನಾವು ಹೇಳ್ತಿರೋದು. ಈಗ ನಮ್ಮ ಸಂಸದರು 6 ಲಕ್ಷ ಕೋಟಿ ಸಂಸದರು ಸಮರ್ಥವಾಗಿ ಮಾತಾಡ್ತಾರೆ. ಮೊನ್ನೆ ಕೂಡ ಅನೇಕ ಸಂಸದರು ಮಾತಾಡಿದ್ರು. PC ಕಾಂಗ್ರೆಸ್ ಒಬ್ಬೊಬ್ರು ಸಂಸದರು ಇದಾರ. ಕಾಂಗ್ರೆಸ್ನ ಒಬ್ಬರೇ ಒಬ್ರು ಸಂಸದರು ಸದನದಲ್ಲಿ ಯಾರಾದ್ರೂ ಮಾತಾಡಿದ್ ನೋಡಿದೀರಾ? ಪ್ರಭಾ ಮಲ್ಲಿಕಾರ್ಜುನ್ ಅವರು, ಯಾರೋ ಚಿಕ್ಕ ಹುಡುಗ ಬೀದರಿಂದ ಅವ್ರು ಹೋಗಿದಾರಲ್ಲ, ಅವ್ರ ಹೆಸರು ನನಗೆ ಸಾಗರ್ ಕಂಡ್ರೆ. ಎಲ್ಲಾದ್ರೂ ಅವ್ರು ಪ್ರಬುದ್ಧರು ಸರ್, ಅವ್ರ ಸಾಗರ್ ಕಂಡ್ರೆ ಯಾವ ರೀತಿ ರಾಜ್ಯದ ಪರವಾಗಿ ಮಾತಾಡಿದಾರೆ ನಾನು ಹೇಳ್ತೀನಿ. ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಶ್ರೇಯಸ್ ಪಾಟೀಲ್ ಆಗಿರ್ಬೋದು, ಏನ್ ಹೋಗಿದಾರಲ್ಲ ಕಾಂಗ್ರೆಸ್ ಸಂಸದರು, ಏನ್ ಮಾಡ್ತಾ ಇದಾರೆ ಅವ್ರು? ಹಾಗಾದ್ರೆ ಒಂದೇ ಒಂದು ದಿನ ಪುಣ್ಯಾತ್ಮರು ಸದನದಲ್ಲಿ ಇದಾರೆ ಅನ್ನೋದು ನೋಡಿಲ್ಲ ನಾವು. ಸರ್ ಸಂಸದರು ಬಿಡಿ ಸರ್, ಪ್ರಧಾನಿಯವರೇ ಸಂಸತ್ತಿಗೆ ಮಾತಾಡಿಲ್ಲ ಸರ್, ಅದನ್ನ ಹೇಳಿ. ಸಂಸದರು ಮಾತ್ರ ಅವರು, ಅವ್ರ ಸಂಸದರು ಮಾತ್ರ ಇವರು. ನಮ್ಮ ಇವ್ರೇನು ಉತ್ಕರ್ಷ ಅವ್ರು ಹೇಳಿದ್ರು, ಅಷ್ಟು ಕೊಟ್ಬಿಟ್ಟ 3,000 ಕೋಟಿ ಕೊಟ್ರ, ಅನುದಾನ ಕೊಟ್ಟಿಲ್ಲ, ಅದು ಸಾಲ ಅಂತ ಕೊಟ್ಟಿರೋದು. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಮೆಟ್ರೋ ಸಾಲ ಬೇರೆ, ಅನುದಾನ ಬೇರೆ. ಅನುದಾನಗಳು ಕೊಟ್ಟಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಒಂದು ರೂಲ್ಸ್ ತಂದ್ಬಿಟ್ಟೈತೆ, ನಿಮ್ಗೆ ನಿಮ್ಮ ಫಂಡ್ ಕೇಳ್ಬೇಡಿ, ಬೇಕಾದ್ರೆ ಸಾಲ ಕೊಡ್ತೀವಿ, ಸಾಲ ಬೇಕಾದ್ರೆ ತಗೊಳ್ಳಿ, ಸಾಲ ಕೊಟ್ಕೊಳ್ಳಿ, ಸಾಲದ ಮೇಲೆ ಬೇಕಾದ್ರೆ ಬಡ್ಡಿ ಕಟ್ಟಿ ಅಂತಾರೆ ಹೊರ್ತು ಅನುದಾನಗಳನ್ನ ರಿಲೀಸ್ ಮಾಡ್ತಾ ಇಲ್ಲ. ಇಲ್ಲಿ ಜನರನ್ನ ಆದಿ ತಪ್ಪಿಸ್ತಾವ್ರೆ. ಒಂದು ಇಲ್ಲಿ ಏನ್ ಗೊತ್ತಾ, ರಾಜ್ಯಕ್ಕೆ ಇದು ಇಂಡೈರೆಕ್ಟ್ ಪ್ರಾಬ್ಲಮ್ ಆಗ್ತಾ ಇರೋದು. ಕೇಂದ್ರ ಸರ್ಕಾರ ತನ್ನ ಪಾಲನ ಕೊಡದೆ ಆ ಪಾಲನ ರಾಜ್ಯ ಸರ್ಕಾರ ಆಗ್ತಾ ಇರೋದ್ರಿಂದ ಶಾಡೋ ಕ್ಯಾಶ್ ಸಪೋರ್ಟ್ ನ ರಾಜ್ಯ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು 1,900 ಕೋಟಿ ಪರ್ ಆ್ಯನಮ್ ಎಕ್ಸ್ಪೆನ್ಸ್ ಬರ್ತಾ ಇದೆ, 1,100ರಿಂದ 1,200 ಕೋಟಿ ಆದಾಯ ಬರ್ತಾ ಇದೆ, ಸುಮಾರು ಒಂದು 700 ಕೋಟಿ ಡಿಫರೆನ್ಸ್ ಬರ್ತಾ ಇದೆ. ಅದನ್ನ ಕಟ್ಟಿ ಅಂದಿದ್ದಕ್ಕೆ ಈಗ ಕೇಂದ್ರ ಸರ್ಕಾರ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ಮೇಲೆ ಒಂದು 25,000 ಕೋಟಿ ಅಂದ್ಮೇಲೆ ಕೇಂದ್ರ ಸರ್ಕಾರನು ಸಮ ಪ್ರಮಾಣ ಹಾಕ್ಬೇಕು, 50%. ಆಗ್ತಾ ಇಲ್ಲ. ರಾಜ್ಯ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಿಸೋ ಅಂತ ಒಂದು ಕರ್ತವ್ಯ ಇವತ್ತು ಮಾಡ್ತಾ ಇರೋದು ಏನು ಕೇಂದ್ರ ಸರ್ಕಾರ. ನಾನು ಹೇಳ್ತಾ ಇರೋದು, ಸಂಸದರು ಸಂಪೂರ್ಣ ಸತ್ತೋಗವ್ರೆ. ಇವ್ರ ಬಗ್ಗೆ ಶ್ರದ್ಧಾಂಜಲಿ ಮಾಡೋದು ಒಳ್ಳೇದು. ರಾಜ್ಯದಲ್ಲಿ ಒಂದು ತಿಥಿ ಆರ್ಗನೈಸ್ ಮಾಡ್ಬಿಟ್ಟು ಇವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡೋ ಕೆಲಸ ಮಾಡಬೇಕು. ಯಾಕಂದ್ರೆ ಇವರು ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಬರಬೇಕಾದ ಅನುದಾನ ರಾಜ್ಯದಿಂದ ಒಬ್ರು ಇಲ್ಲ, ನಡೆಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಲೂಟಿ ಮಾಡ್ಬಿಡ್ತಾರೆ. ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಉತ್ಕರ್ಷ್, ಥ್ಯಾಂಕ್ ಯು ದರ್ಶನ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡಿ ಏನಾಗ್ಬಿಡುತ್ತೆ, ಈ ಎಲೆಕ್ಷನ್ ಆಗೋವರೆಗೂ ಪಾರ್ಟಿಗಳಷ್ಟೇ, ಚುನಾವಣೆ ನಡೆಯೋವರೆಗೂ ಕಾಂಗ್ರೆಸ್ಸು, BJP, JDS, ಇನ್ನೊಂದು ಮತ್ತೊಂದು ಅಂತ ಹೇಳಿ, BJP ಸೆಂಟ್ರಲ್ ಆದರೂ ಅಷ್ಟೇ. ಆದರೆ ಎಲೆಕ್ಷನ್ ಒಂದು ವೇಳೆ ಮುಗಿಯುತ್ತಲ್ಲ, ಒನ್ ಟೈಮ್ ಮುಗಿಯುತ್ತಲ್ಲ, ಆಮೇಲೆ ಅದೊಂದು ಸರ್ಕಾರ, ಅದು ಯಾರದೇ ಸರ್ಕಾರ ಆಗಿದ್ದರೂ ಕೂಡ, ಆಮೇಲೆ ಕರ್ನಾಟಕದವರಾದರೂ ಭಾರತದ ಪ್ರಜೆನೇ, ಡೆಲ್ಲಿಯವರಾದರೂ ಭಾರತದ ಪ್ರಜೆನೇ. ಇಂಥ ವಿಚಾರಗಳಲ್ಲಿ ಪಕ್ಷ ಭೇದಗಳನ್ನು ಮರೆತು ಈ ಪಕ್ಷ ಬಿದ್ದು ಹೋಗ್ಬಿಡ್ಲಿ, ಕೆಟ್ಟ ಹೆಸರು ಬರಲಿ, ನೆಕ್ಸ್ಟ್ ಎಲೆಕ್ಷನ್ ನನಗೆ ಹೆಲ್ಪ್ ಆಗಲಿ, ಅಲ್ಲಿ ಬೆಲೆ ಜಾಸ್ತಿಯಾಗಿ ಜನ ಕಿತ್ತಾಡ್ಬಿಡ್ಲಿ, ನನಗದು ಲಾಭ ಆಗಲಿ, ಅವರು ಮಾಡಬಾರ್ದು. ಆ ಸಂಸದರು ಮಾತಾಡ್ತಾ ಇಲ್ಲ ಅಂತ ಇವರು ಹೇಳೋದು ಆಗಬಾರ್ದು. ನಮ್ಮಲ್ಲಿ ಈಗ ಇದೇ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದರೂ ಮೋದಿ ಮಾತಾಡಿಸ್ತಾರೆ, ಮೋದಿಯವರು ಬೆಂಗಳೂರಿಗೆ ಬಂದರೂ ಸ್ವಾಗತಿಸ್ತಾರೆ,
ಅಲ್ವಾ? ಸೊ ಹೀಗಿದ್ದಾಗ ಇಂಥ ವಿಚಾರಗಳಲ್ಲಿ ಸರಿಯಾಗಿ ಮಾತನಾಡಿಕೊಂಡು ಈ ಸಮಸ್ಯೆ ಬಗೆಹರಿಸಿಕೊಂಡು ಜನಗಳ ಮೇಲಿರ್ತಕ್ಕಂಥ ಹೊರೆ ತಪ್ಪಿಸಲಿ ಅಂತ ಹೇಳ್ತಾ